Hi, hello everyone. Welcome to PUC at Pariksha Science YouTube channel, dear students. So ನಾವು ಈ ಒಂದು ಕ್ಲಾಸಲ್ಲಿ ವೇವ್ ಆಪ್ಟಿಕ್ಸ್ ರೈಟ್ ಸೊ ನಿಮ್ಮ 10th ಚಾಪ್ಟರ್ ಆಫ್ PU2 ರೈಟ್ ಸೊ ವೇವ್ ಆಪ್ಟಿಕ್ಸ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗೋಣ ಫ್ರಮ್ KCT ರೈಟ್. ಸೊ ನಾವು ರೇ ಆಪ್ಟಿಕ್ಸಲ್ಲಿ ಏನೇನು ಕಲ್ತಿದ್ದೀವಿ? ರೇ ಆಪ್ಟಿಕ್ಸಲ್ಲಿ ಲೈಟ್ ಇಸ್ ಅ ರೇ ಅಂದರೆ ರೇ ಆಪ್ಟಿಕ್ಸ್ ಅಂದರೆ ಅದಲ್ವಾ. ಆಲ್ಮೋಸ್ಟ್ ನಾವು ಎಲ್ಲ ಕಡೆ ಕೂಡ ಲೈಟನ್ನು ಸ್ಟ್ರೈಟ್ ಲೈನ್ ಆಗಿ ಇಂಡಿಕೇಟ್ ಮಾಡ್ತೀವಿ. ಸೊ ಆ ಥಾಟನ್ನು ನಾವು ಎಲ್ಲಿ ಬ್ರೇಕ್ ಮಾಡ್ತೀವಿ? ವಿ ಬ್ರೇಕ್ ದ ಥಾಟ್ ಇನ್ ದ ಚಾಪ್ಟರ್ ವೇವ್ ಆಪ್ಟಿಕ್ಸ್. ಯಾಕಂದರೆ ಸೊ ಲೈಟ್ ಈಸ್ ನಾಟ್ ಜಸ್ಟ್ ಅ ರೇ ರೈಟ್. ಯಾಕಂದರೆ ಇನ್ ಜನರಲ್ ಆಬ್ಜೆಕ್ಟ್ಸು ನಾವು ಏನು ನೋಡ್ತಾ ಇರ್ತೀವಿ ಸೊ ದಟ್ ಈಸ್ ನಾಟ್ ಕಂಪ್ಯಾರಬಲ್ ವಿತ್ ದ ವೇವ್ ಲೆಂತ್ ಆಫ್ ಲೈಟ್ ಇರುತ್ತೆ. ಯಾವಾಗ ಆಬ್ಜೆಕ್ಟ್ ಅನ್ನೋದು ಕಂಪ್ಯಾರಬಲ್ ವಿತ್ ದ ವೇವ್ ಲೆಂತ್ ಆಫ್ ಲೈಟ್ ಇರುತ್ತೆ ಸೊ ಆಗ ಲೈಟ್ ಏನು ಮಾಡುತ್ತೆ, ಇದರ ವೇವ್ ನೇಚರನ್ನು ವೇವ್ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡುತ್ತೆ ರೈಟ್. ಸೊ ರಿಫ್ರಾಕ್ಷನ್ ರಿಫ್ಲೆಕ್ಷನ್ ಅಪಾರ್ಟ್ ಫ್ರಮ್ ದೀಸ್ ಥಿಂಗ್ಸ್ ನಾವು ನೋಡಿದ್ದೀವಿ. ಸೊ ಇಂಟರ್ಫರೆನ್ಸ್ ಆಗಿರ್ಬೋದು, ಡಿಫ್ರಾಕ್ಷನ್ ಆಗಿರ್ಬೋದು ರೈಟ್, ಪೋಲರೈಸೇಷನ್ ಆಗಿರ್ಬೋದು. ಸೊ ನಮಗೇನು ತಿಳಿಸುತ್ತೆ, ಲೈಟ್ ಅನ್ನೋದು ಆಸ್ ಅ ವೇವ್ ಫಾರ್ಮ್ ರೈಟ್. ಸೊ ವೇವ್ ಫಾರ್ಮ್ ಬಿಹೇವ್ ಮಾಡುತ್ತೆ. ಇದೆಲ್ಲ ಕೂಡ ನೀವು ಥಿಯರಿಲಿ ಕ್ಲಿಯರಾಗಿ ಕಲ್ತಿದ್ದೀರ ರೈಟ್. ಸೊ ಅದರ ಮೇಲೆ ಏನು ಕ್ವಶನ್ ಬಂದಿದೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಓಕೆ, ಸೊ ಬಿ ಕ್ಲಿಯರ್ ಗೈಸ್. ಈ ಒಂದು ಚಾಪ್ಟ್ರಲ್ಲಿ ನೀವು ನೋಡೋದಾದರೆ ಸೊ ಈ ಚಾಪ್ಟ್ರಲ್ಲಿ ವೇವ್ ಆಪ್ಟಿಕ್ಸ್ ಚಾಪ್ಟ್ರಲ್ಲಿ 2 to 3 ಮಾರ್ಕ್ಸ್ ರೈಟ್. ಸೊ PU2 ಪ್ರತಿಯೊಂದು ಚಾಪ್ಟ್ರಲ್ಲೂ ಕೂಡ 2 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಈ ಥರ ಒಂದು ಡಿಸ್ಟ್ರಿಬ್ಯೂಷನ್ ಇರುತ್ತೆ KCTಗೆ. ಸೊ ಇಲ್ಲಿ ವೆರಿ ಸಿಂಪಲ್ ಗೈಸ್. ಸೊ ನಿಮಗೆ ವೇವ್ ಫ್ರಂಟ್ ಬಗ್ಗೆ ಐಡಿಯಾ ಗೊತ್ತಿರಬೇಕು ರೈಟ್. ಸೊ ವೇವ್ ಫ್ರಂಟ್ ಬಗ್ಗೆ ಐಡಿಯಾ ಗೊತ್ತಿರಬೇಕು. ಅದಾದಮೇಲೆ ನಾವು ರಿಫ್ರಾಕ್ಷನ್ ರಿಫ್ಲೆಕ್ಷನ್ ಅದರಲ್ಲಿ ವೇವ್ ಫ್ರಂಟ್ ಯಾವ ಥರ ರಿಫ್ರಾಕ್ಟ್ ಆಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದನ್ನು ಕಲಿಯೋಣ. ಸೊ ಕಲ್ತಿದ್ದೀವಿ ರೈಟ್. ಅದಾದಮೇಲೆ ಇಂಟರ್ಫರೆನ್ಸ್ ರೈಟ್. ಸೊ ಇಂಟರ್ಫರೆನ್ಸ್ ಆಫ್ ಲೈಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದಾದಮೇಲೆ ಡಿಫ್ರಾಕ್ಷನ್ ಆಫ್ ಲೈಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅಟ್ ದ ಎಂಡ್ ಪೋಲರೈಸೇಷನ್ ರೈಟ್. ಸೊ ಪೋಲರೈಸೇಷನ್ ಕೂಡ ನೋಡಿದ್ದೀವಿ. ಸೊ ಇದೆಲ್ಲದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಅದನ್ನು ನಾವು ಸಿಂಪಲಾಗಿ ಸಾಲ್ವ್ ಮಾಡ್ತಾ ಹೋಗೋಣ ರೈಟ್. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಅಂದಾಗ ರೈಟ್. ಸೊ ಇದು ನಿಮ್ಮ ಇನ್ಸಿಡೆಂಟ್ ವೇವ್ ಫ್ರಂಟ್. ಸೊ ಈ ಎರಡೂ ಲೈನ್ ಏನು ಬರ್ತಾ ಇದೆ, ಸೊ ಈ ಎರಡೂ ಲೈನ್ ಏನಿದೆ ಇನ್ಸಿಡೆಂಟ್ ವೇವ್ ಫ್ರಂಟ್ ರೈಟ್. ಸೊ ನಾಟ್ ಜಸ್ಟ್ ಅ ರೇ ಆಫ್ ಲೈಟ್, ನಾವಿಲ್ಲೇನು ಕರಿತಾ ಇದ್ದೀವಿ ವೇವ್ ಫ್ರಂಟ್ ರೈಟ್. ನಾನು ಜಸ್ಟ್ ರೀಕಾಲ್ ಮಾಡ್ತಾ ಇದ್ದೀನಿ. ಸೊ ಇದು ರಿಫ್ರಾಕ್ಟ್ ಆದಾಗ ವೇವ್ ಫ್ರಂಟ್ ಏನಾಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಸೊ ವೇವ್ ಫ್ರಂಟ್, ಇನ್ಸಿಡೆಂಟ್ ವೇವ್ ಫ್ರಂಟ್, ರಿಫ್ರಾಕ್ಟೆಡ್ ವೇವ್ ಫ್ರಂಟ್, ಮೀಡಿಯಮ್ 1 ಮೀಡಿಯಮ್ 2 ಇದು ನಿಮ್ಮ ರಿಫ್ರಾಕ್ಷನ್ ರೈಟ್. ಸೊ ವೆನ್ ಇಟ್ ಕಮ್ಸ್ ಟು ರಿಫ್ಲೆಕ್ಷನ್ ಆಫ್ ಲೈಟ್ ರೈಟ್. ಸೊ ರಿಫ್ರಾಕ್ಷನ್ ರಿಫ್ಲೆಕ್ಷನ್ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ನೀವು ರೇ ಆಪ್ಟಿಕ್ಸಲ್ಲೂ ಅಥವಾ ವೇವ್ ಆಪ್ಟಿಕ್ಸಲ್ಲೂ ಸಿಮಿಲರ್ ಅನಾಲಜಿ ರೈಟ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಎರಡೂ ಕೂಡ ಸೇಮ್ ಇರುತ್ತೆ ರೈಟ್. ಸೊ N1 sin A N2 sin A, ದೇರ್ ಇಸ್ ನೋ ಕನ್ಫ್ಯೂಷನ್ ಅಬೌಟ್ ರಿಫ್ಲೆಕ್ಷನ್ ಇರ್ಬೋದು ರಿಫ್ರಾಕ್ಷನ್ ಇರ್ಬೋದು. ಬಟ್ ಅನ್ಎಕ್ಸ್ಪ್ಲೇನ್ಡ್ ಫಿನಾಮಿನಾ ಏನಿರುತ್ತೆ ಹೇಳಿ, ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಪೋಲರೈಸೇಷನ್. ಸೊ ಇಲ್ಲಿ ನಮಗೆ ವೇವ್ ಆಪ್ಟಿಕ್ಸ್ ಯೂಸ್ ಆಗುತ್ತೆ ಓಕೆ. ಸೊ ನೀವು ರಿಫ್ಲೆಕ್ಷನನ್ನು ಕೂಡ ನೋಡ್ಬೋದು. ಸೊ ಇಲ್ಲಿ ಇನ್ಸಿಡೆಂಟ್ ವೇವ್ ಫ್ರಂಟ್, ಸೊ ಈ ಎರಡೂ ಲೈನ್ ಏನಿದೆ ಸೊ ದಟ್ ರೆಪ್ರೆಸೆಂಟ್ ವೇವ್ ಫ್ರಂಟ್. ಸೊ ಇದು ರಿಫ್ಲೆಕ್ಟ್ ಆದಾಗ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ ರೈಟ್. ಸೊ ಇದು ಇನ್ಸಿಡೆಂಟ್ ವೇವ್ ಫ್ರಂಟ್ ಈ ಲೈನು ರೈಟ್. ಸೊ ಈ ಲೈನು ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ ರೈಟ್. ಸೊ ಇಲ್ಲೂ ಕೂಡ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಪ್ರೂವ್ ಮಾಡ್ಬೋದು. ಸೊ ರಿಫ್ರಾಕ್ಷನಲ್ಲಿ ಏನು ಪ್ರೂವ್ ಮಾಡ್ತೀವಿ, N1 sin A is equal to N2 sin A, ಸ್ನೆಲ್ಸ್ ಲಾ ಅಲ್ವಾ. ಸೊ ನೆಕ್ಸ್ಟ್ ನಾವು ಏನು ನೋಡ್ತೀವಿ, ಇಂಟರ್ಫರೆನ್ಸ್ ಆಫ್ ಲೈಟ್. ಇಂಟರ್ಫರೆನ್ಸ್ ಅಂದರೆ ಏನಪ್ಪ ರೈಟ್. ಸೊ ಇಂಟರ್ಫರೆನ್ಸ್ ಅಂದರೆ 2 ಲೈಟ್ ವೇವ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, ಸೊ ವಿ ಆರ್ ಆ್ಯಡಿಂಗ್ 2 ಲೈಟ್ ವೇವ್ಸ್ ಆ್ಯಂಡ್ ಸೀಯಿಂಗ್ ಏನಾಗ್ತಾ ಇದೆ ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ರೈಟ್. ಇಂಟೆನ್ಸಿಟಿನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಆನ್ ದ ಸ್ಕ್ರೀನ್ ರೈಟ್. ಸೊ ಇಲ್ಲೇನಾಗುತ್ತೆ, ನಾವು 2 ಲೈಟ್ ವೇವ್ಸನ್ನು ನಾವು ಇಂಟರ್ಫಿಯರ್ ಮಾಡಿದಾಗ ಆಲ್ಟರ್ನೇಟ್ ಬ್ರೈಟ್ ಡಾರ್ಕ್ ಫ್ರಿಂಜಸ್ ಬರುತ್ತೆ. ಸೊ ಆ ಫ್ರಿಂಜ್ ಬಿಡ್ತೇನು
ರೈಟ್. ಸೊ ಆ ಫ್ರಿಂಜ್ ವಿಡ್ತನ್ನು ನಾವು ಕಂಡುಕೊಡ್ತೀವಿ, ರೈಟ್. ಆ ಫ್ರಿಂಜ್ ವಿಡ್ತ್ ಅದೆಲ್ಲ ಪ್ಯಾರಾಮೀಟರ್ಸನ್ನು ನಾವು ಇಂಟರ್ಫರೆನ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ, ರೈಟ್. ವೆನ್ ಇಟ್ ಕಮ್ಸ್ ಟು ಡಿಫ್ರಾಕ್ಷನ್, ಸೊ ಡಿಫ್ರಾಕ್ಷನ್ ಅಂದ್ರೇನು? ಬೆಂಡಿಂಗ್ ಆಫ್ ಲೈಟ್, ರೈಟ್, ಅರೌಂಡ್ ದ ಎಡ್ಜಸ್ ಆಫ್ ಅನ್ ಅಬ್ಸ್ಟಕಲ್, ರೈಟ್. ಸೊ ವೆದರ್ ಇಟ್ ಈಸ್ ಅ ಪಿನ್ ಆಗಿರ್ಬೋದು, ರೈಟ್. ಸೊ ರೇ ಆಫ್ ಲೈಟ್ ಈ ಕಡೆಯಿಂದ ಬರ್ತಾ ಇದೆ ಅಂದರೆ ಏನಾಗುತ್ತೆ? ಸೊ ರೇ ಆಫ್ ಲೈಟ್ ಅರೌಂಡ್ ದ ಎಡ್ಜಸ್ ಆಫ್ ದಿಸ್ ಪಿನ್ ಏನಾಗುತ್ತೆ? ಬೆಂಡ್ ಆಗುತ್ತೆ. ಅದೇ ಥರ ಇಲ್ಲೊಂದು ಓಲ್ ಇದೆ ಅಂದರೆ, ಸೊ ಅರೌಂಡ್ ದ ಎಡ್ಜಸ್ ಏನಾಗ್ತಾ ಇದೆ? ರೇ ಆಫ್ ಲೈಟ್ ಬೆಂಡ್ ಆದಾಗ, ಸೊ ಇದೇನು ಮಾಡುತ್ತೆ? ಡಿಫ್ರಾಕ್ಷನ್ ಇಸ್ ಇಂಟರ್ಫರೆನ್ಸ್ ಆಫ್ ಇನ್ಫೈನೈಟ್ ಸೋರ್ಸಸ್ ಥರ, ಓಕೆ. ಸೊ ಇಲ್ಲೇನು ಮಾಡುತ್ತೆ? ಪ್ಯಾಟರ್ನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಡಾರ್ಕ್ ಬ್ರೈಟ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಇಂಟರ್ಫರೆನ್ಸಲ್ಲಿ ನೋಡಿದ್ರೆ, ಸೊ ಈ ಬ್ರೈಟ್ ಫ್ರಿಂಜು, ಡಾರ್ಕ್ ಫ್ರಿಂಜು, ಬ್ರೈಟ್ ಫ್ರಿಂಜು, ಡಾರ್ಕ್ ಫ್ರಿಂಜು, ಫ್ರಿಂಜ್ ವಿಡ್ತ್ ಏನಿರುತ್ತೆ ಈಕ್ವಲ್ ಇರುತ್ತೆ, ಆಲ್ಸೋ ಇಂಟೆನ್ಸಿಟಿ, ರೈಟ್, ಸೇಮ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಡಿಫ್ರಾಕ್ಷನ್, ಸೊ ಫ್ರಿಂಜ್ ವಿಡ್ತ್ ಏನಿದೆ ಸೆಂಟ್ರಲಲ್ಲಿ ಬ್ರೈಟ್, ಅದರದ್ದು ಫ್ರಿಂಜ್ ವಿಡ್ತ್ ಮ್ಯಾಕ್ಸಿಮಮ್, ಡಾರ್ಕು ಬ್ರೈಟು ಫ್ರಿಂಜ್ ವಿಡ್ತ್ ಕಡಿಮೆ ಆಗ್ತಾ ಹೋಗುತ್ತೆ, ಆ್ಯಂಡ್ ಆಲ್ಸೋ ಇಂಟೆನ್ಸಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ರೈಟ್. ಇದು ನಿಮ್ಮ ಡಿಫ್ರಾಕ್ಷನ್ ಪ್ಯಾಟರ್ನ್, ರೈಟ್. ಸೊ ಇದ್ರ ಮೇಲೆ ಕ್ವಶನ್ಸನ್ನು ಕೂಡ ನೋಡ್ಬೋದು. ಆ್ಯಂಡ್ ಆಲ್ಸೋ ಅಟ್ ದ ಎಂಡ್ ಪೋಲರೈಸೇಷನಲ್ಲಿ ನಾವೇನು ನೋಡ್ತೀವಿ? ಸೊ ಪೋಲರೈಸೇಷನ್ ಹೇಳ್ಬಿಡ್ತೀನಿ ನಾನು ನಿಮಗೆ, ರೈಟ್. ಪೋಲರೈಸೇಷನಲ್ಲಿ ಮಾಲ್ಯೂಸ್ ಲಾನ ಫೋಕಸ್ ಮಾಡ್ತೀವಿ, ರೈಟ್. ವೆನ್ ವಿ ಪಾಸ್ ಅ ರೇ ಆಫ್ ಲೈಟ್, ರೈಟ್, ಪೋಲರೈಸ್ಡ್ ರೇ ಆಫ್ ಲೈಟನ್ನು ನಾವು ಒಂದು ಪೋಲರೈಸರ್ ಮುಖಾಂತರ ಕಳಿಸಿದಾಗ ಬರ್ತಕ್ಕಂಥ ಇಂಟೆನ್ಸಿಟಿ ಏನಿದೆ, ಈ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು I0 ಆಫ್ ಕಾಸ್ ಸ್ಕ್ವಯರ್ ಪೈ, ರೈಟ್. ಸೊ I0 ಆಫ್ ಕಾಸ್ ಸ್ಕ್ವಯರ್ ಪೈ ಅಂತೇಳಿ ಬರೀತೀವಿ ಪೋಲರೈಸೇಷನ್. ಇದು ಯಾವುದು? ಸೊ ದಿಸ್ ಇಸ್ ಕಾಲ್ಡ್ ಯುವರ್ ಮಾಲ್ಯೂಸ್ ಲಾ, ರೈಟ್. ಸೊ ಬೇಸ್ಡ್ ಆನ್ ದಿಸ್ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಗೈಸ್, ಅ ಸ್ಲಿಟ್ ಆಫ್ ವಿಡ್ತ್, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ? ಅ ಸ್ಲಿಟ್ ಆಫ್ ವಿಡ್ತ್ ಎ is illuminated by red light of wavelength 6500 angstrom, right. So if the first diffraction minimum falls at 30 degree, so then the value of A is, right. So first diffraction illen helta idare, first diffraction minimum. So in the case of diffraction, in diffraction naven baritivi, in diffraction, right. So in diffraction n lambda, right, is equal to a sin theta ಅಂತೇಳಿ ಬರಿತೀವಿ, ರೈಟ್. ಸೊ n lambda is equal to ಏನು ಬರಿತೀವಿ? a sin theta. ಸೊ ಇನ್ ಕೇಸ್ ಆಫ್ ಡಿಫ್ರಾಕ್ಷನ್ ನಾವು n lambda is equal to a sin theta. n is ಆರ್ಡರ್, ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್, ರೈಟ್. a ಅನ್ನೋದೇನು ಹೇಳಿ, ರೈಟ್. ಸೊ ದಿಸ್ ಇಸ್ ವಿಡ್ತ್ ಆಫ್ ದ ಸ್ಲಿಟ್, width of the slit, right. So and theta is the angle of, right, diffraction, right, 30 degree. So ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ n ಅಂದ್ರೇನು? ಫಸ್ಟ್ ಡಿಫ್ರಾಕ್ಷನ್, ರೈಟ್. ಫಸ್ಟ್ ಡಿಫ್ರಾಕ್ಷನ್ ಅಂದರೆ ಏನಂದರೆ 1, ರೈಟ್. ಸೊ ಲ್ಯಾಂಬ್ಡಾ ಏನು ಹೇಳ್ತಿದ್ದಾರೆ? 6500 ಆಂಗ್ಸ್ಟ್ರಾಮ್ ಅಂದರೆ 10⁻⁻10, ಓಕೆ. ಸೊ ಇಸ್ ಈಕ್ವಲ್ ಟು ಎ ಸೈನ್ ತೀಟಾ. ಏನು ಗೊತ್ತು, ರೈಟ್. ಸೊ ಎ ಇಸ್ ದ ವ್ಯಾಲ್ಯೂ ವಿ ನೀಡ್ ಟು ಫೈಂಡ್ ಅಲ್ವಾ. ಸೊ ಎನ ನಾವು ಫೈಂಡ್ ಔಟ್ ಮಾಡಬೇಕು, ನಥಿಂಗ್ ಟು ವರಿ. ಸೊ ಟೈಮ್ಸ್ ಸೈನ್ ಆಫ್ ಏನು? ಸೊ ಇಲ್ಲೇ ಹೇಳಿದ್ದಾರೆ ಡಿಫ್ರಾಕ್ಷನ್ ಮಿನಿಮಮ್ ಫಾಲ್ಸ್ ಅಟ್ 30 ಡಿಗ್ರಿ, ರೈಟ್. ಹಾಗಾದರೆ ಸೈನ್ ಆಫ್ 30 ಡಿಗ್ರಿ, ಸೈನ್ 30 ಏನು ಹೇಳಿ? ಸೈನ್ 30 ಇಸ್ ಆಫ್ ಅಲ್ವಾ, ರೈಟ್. ಸೊ 6500 ಇಂಟು ಆಫ್ ಅಂದರೆ, ರೈಟ್, ಸಿ. ಇಲ್ಲಿ ಆಫ್ ನಾವು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 2 ಟೈಮ್ಸ್ ಆಗುತ್ತೆ, 13, ರೈಟ್. ಸೊ 0, 65 2 ಟೈಮ್ಸ್ ಅಂದರೆ 130, 13000 ಇಂಟು 10⁻⁻10 ಇಸ್ ಈಕ್ವಲ್ ಟು ಎ ಅಲ್ವಾ. ಸೊ ಇವಾಗ ನಾವು ಆಪ್ಷನನ್ನು ನೋಡಿದರೆ, ಸೊ ಆಪ್ಷನನ್ನು ನೋಡಿದರೆ ಅಬ್ಸರ್ವ್ ಮಾಡಿ ಯಾವುದು ಕರೆಕ್ಟ್ ಇದೆ, ರೈಟ್. ಸೊ ಜಸ್ಟ್ ಡೆಸಿಮಲ್ ಶಿಫ್ಟ್ ಮಾಡಬೇಕಷ್ಟೆ, ರೈಟ್. ಸೊ ಈ ಪವರನ್ನು ಶಿಫ್ಟ್ ಮಾಡ್ತಾ ಹೋಗೋಣ, ರೈಟ್. 10⁻⁻10, 1 0 ಈ ಕಡೆ ಮೂವ್ ಆದರೆ -9, 1 ಇನ್ನೊಂದು 0, -8 ಇನ್ನೊಂದು 0, -7 ಇನ್ನೊಂದು 0, -6. ಸೊ 1.3 × 10⁻⁻6 ಅಂತ ಕೂಡ ಬರಿಬೋದು. ಅಥವಾ ನಾವು ಇದಕ್ಕೆ ಏನಂತ ಹೇಳಿ ಕರಿತೀವಿ? ಮೈಕ್ರಾನ್, ರೈಟ್. ಮೈಕ್ರಾನ್ ಅಂದರೆ ಮೈಕ್ರೋಮೀಟರ್, ರೈಟ್. ಸೊ ಮೈಕ್ರೋಮೀಟರ್
ಮೀಟರ್, ರೈಟ್. 1.3 ಮೈಕ್ರೋಮೀಟರ್, ಅಥವಾ ನಾವು ಮೈಕ್ರೋಮೀಟರ್ಗೆ ಏನಂತ ಹೇಳಿ ಕರಿತೀವಿ, ಮೈಕ್ರಾನ್ ಅಂತೇಳಿ ಕರಿತೀವಿ. ಓಕೆ, ಮೈಕ್ರಾನ್. ಕ್ಲಿಯರ್ ಗೈಸ್, ರೈಟ್. ಸೊ ನಮಗೆ ಡಿಫ್ರಾಕ್ಷನಲ್ಲಿ ನಾವು ಏನು ಯೂಸ್ ಮಾಡಬೇಕು, ಎನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ ಇನ್ ದ ಕೇಸ್ ಆಫ್ ಮಿನಿಮಮ್. ಕ್ಲಿಯರ್? ಎಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್. ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ರೈಟ್. ಸೊ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಕರೆಕ್ಟು ವಿತ್ ರೆಸ್ಪೆಕ್ಟ್ ಟು ಆರ್ ವಿತ್ ರೆಫರೆನ್ಸ್ ಟು ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್ ಪ್ಯಾಟರ್ನ್, ರೈಟ್. ಸೊ ನಾವು ಆಲ್ರೆಡಿ ನೋಡಿದ್ವಿ ಡಿಫ್ರಾಕ್ಷನ್ ಪ್ಯಾಟರ್ನ್, ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್ ಪ್ಯಾಟರ್ನ್ ಯಾವ ಥರ ಬರುತ್ತೆ. ಸೊ ಇದು ನಿಮ್ಮ ಸಿಂಗಲ್ ಸ್ಲಿಟ್ಟು. ಸೊ ಡಿಫ್ರಾಕ್ಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ನೀವು ಡಿಫ್ರಾಕ್ಷನ್ ಪ್ಯಾಟರ್ನ್ ಇಂಟೆನ್ಸಿಟಿನ ಅಬ್ಸರ್ವ್ ಮಾಡಿದ್ರೆ, ಸೊ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಏನಿರುತ್ತೆ ದೊಡ್ಡದಿರುತ್ತೆ, ಇದು ಬ್ರೈಟ್ ಫ್ರಿಂಜು. ಅದಾದಮೇಲೆ ಏನು ಬರುತ್ತೆ, ಡಾರ್ಕ್ ಫ್ರಿಂಜು. ಆಮೇಲೆ ಇನ್ನೊಂದು ಬ್ರೈಟ್ ಫ್ರಿಂಜ್ ಬರುತ್ತೆ, ಅನ್ಈಕ್ವಲ್ ವಿಡ್ತ್ ಇರುತ್ತೆ, ರೈಟ್. ಸೊ ಆಮೇಲೆ ಇನ್ನೇನು ಬರುತ್ತೆ, ಅದು ಚಿಕ್ಕ ವಿಡ್ತ್ ಬರುತ್ತೆ. ನೆಕ್ಸ್ಟ್ ಒನ್ನು ಸಿ ಬ್ರೈಟು ಡಾರ್ಕು, ಬ್ರೈಟು ಡಾರ್ಕು. ಇದು ಕ್ಲಿಯರಾ? ಸೊ ಈ ಬಂದಿರೋ ಫ್ರಿಂಜಲ್ಲಿ ಬ್ರೈಟ್ ಡಾರ್ಕು, ಬ್ರೈಟ್ ಡಾರ್ಕ್ ಇದೆ. ಕ್ಲಿಯರಾ ಸರ್? ಅದು ಇಂಟರ್ಫರೆನ್ಸಲ್ಲೂ ಬರುತ್ತೆ, ಬ್ರೈಟ್ ಡಾರ್ಕು, ಬ್ರೈಟ್ ಡಾರ್ಕ್. ಸೊ ಮೇನ್ ಡಿಫರೆನ್ಸ್ ಇಂಟರ್ಫರೆನ್ಸ್ಗೂ ಡಿಫ್ರಾಕ್ಷನ್ಗೂ ಏನಂದರೆ, ಸೊ ಈ ಫ್ರಿಂಜ್ ಬಿಡ್ತಿದೆಯಲ್ಲ, ಬ್ರೈಟ್ ಡಾರ್ಕು, ಬ್ರೈಟ್ ಡಾರ್ಕು ಅನ್ಈಕ್ವಲ್ ಇರುತ್ತೆ, ರೈಟ್. ಆ್ಯಂಡ್ ಇಂಟೆನ್ಸಿಟಿ ಇದೆಯಲ್ಲ ಡಿಫ್ರಾಕ್ಷನಲ್ಲಿ ಹೋಗ್ತಾ ಹೋಗ್ತಾ ರೆಡ್ಯೂಸ್ ಆಗುತ್ತೆ, ಸೈಡಿಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಡಿಫ್ರಾಕ್ಷನನ್ನು ಅಷ್ಟು ಸುಲಭಕ್ಕೆ ಅಬ್ಸರ್ವ್ ಮಾಡೋಕ್ಕಾಗಲ್ಲ, ರೈಟ್. ಸೊ ನೀವು ಡಿಫ್ರಾಕ್ಷನ್ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡಬೇಕು ಅಂದರೆ ಅಕ್ಯುರೇಟ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇರಬೇಕು. ಓಕೆ, ಯಾಕಂದರೆ ನೀವು ಸೈಡಲ್ಲಿರೋ ಫ್ರಿಂಜಸನ್ನು ಅಬ್ಸರ್ವ್ ಮಾಡಬೇಕು ಅಂದರೆ ಅಫ್ಕೋರ್ಸ್ ಅಕ್ಯುರೇಟ್ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಆ ಫ್ರಿಂಜಸ್ದು ಇಂಟೆನ್ಸಿಟಿ ರೆಡ್ಯೂಸ್ ಆಗುತ್ತೆ. ಇಂಟೆನ್ಸಿಟಿ ಆಫ್ ಲೈಟ್ ರೆಡ್ಯೂಸ್ ಆಗ್ತಿದೆ ಅಂದರೆ ಅರ್ಥ ಏನು, ರೈಟ್. ಸೊ ಇಂಟೆನ್ಸಿಟಿ ರೆಡ್ಯೂಸ್ ಆಗ್ತಾ ಇದೆ ಸೋ ಮಚ್ ದಟ್ ಆ ಲೈಟನ್ನು ನಂಗೆ ಅಬ್ಸರ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ, ರೈಟ್. ವೆನ್ ಯು ಡೋಂಟ್ ಅಬ್ಸರ್ವ್ ಲೈಟ್ ಯು ಡೋಂಟ್ ಹ್ಯಾವ್ ಇನ್ಫಾರ್ಮೇಷನ್, ಅಲ್ವಾ. ಸೊ ಇನ್ ಫಿಸಿಕ್ಸ್ ಲೈಟ್ ಈಸ್ ಇನ್ಫಾರ್ಮೇಷನ್, ರೈಟ್. ಸೊ ವೆನ್ ಯು ಡೋಂಟ್ ಅಬ್ಸರ್ವ್ ಲೈಟ್ ಯು ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್, ಅಲ್ವಾ. ಸೊ ಡಿಫ್ರಾಕ್ಷನ್ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡಬೇಕು ಅಂದರೆ ಕ್ಲಿಯರ್ ಕಟ್, ರೈಟ್, 100% ಗುಡ್ ಸೆಟಪ್ ಇರಬೇಕು, ರೈಟ್. ಕ್ಲಿಯರ್? ಹಾಗಾದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಕರೆಕ್ಟ್ ಯಾವುದು, ಫ್ರಿಂಜಸ್ ಆರ್ ಆಫ್ ಅನ್ಈಕ್ವಲ್ ವಿಡ್ತ್, ರೈಟ್. ಸೊ ಡಿಫ್ರಾಕ್ಷನಲ್ಲಿ ಫ್ರಿಂಜಸ್ ಏನಿದೆ, ಅಫ್ಕೋರ್ಸ್ ಅನ್ಈಕ್ವಲ್ ವಿಡ್ತ್. ಈಕ್ವಲ್ ವಿಡ್ತ್ ನೋ, ಈಕ್ವಲ್ ವಿಡ್ತ್ ಇರಲ್ಲ. ಈಕ್ವಲ್ ವಿಡ್ತ್ ಎಲ್ಲಿ ಬರುತ್ತೆ, ಇಂಟರ್ಫರೆನ್ಸಲ್ಲಿ ಬರುತ್ತೆ. ಲೈಟ್ ಎನರ್ಜಿ ಈಸ್ ಕನ್ಸರ್ವ್ಡ್, ಅಫ್ಕೋರ್ಸ್ ಲೈಟ್ ಎನರ್ಜಿ ಈಸ್ ಕನ್ಸರ್ವ್ಡ್, ಎನರ್ಜಿ ಈಸ್ ಕನ್ಸರ್ವ್ಡ್. ಓಕೆ, ಸೊ ಇಂಟೆನ್ಸಿಟೀಸ್ ಆಫ್ ಆಲ್ ಬ್ರೈಟ್ ಫ್ರಿಂಜಸ್ ಆರ್ ಈಕ್ವಲ್, ರೈಟ್. ನೀವು ನೋಡೋದಾದರೆ ಇದು ಬ್ರೈಟ್ ಫ್ರಿಂಜು, ನಾನೇನು ಬಾಕ್ಸ್ ಬರೆದಿದ್ದೀನಿ, ಇದು ಬ್ರೈಟ್ ಫ್ರಿಂಜು, ಇದು ದೊಡ್ಡದಿದೆ. ಸೆಂಟ್ರಲ್ ಬ್ರೈಟ್ ಫ್ರಿಂಜು ತುಂಬ ದೊಡ್ಡದಾಗಿ ಕಾಣುತ್ತೆ. ಸೊ ಅದ್ರ ಪಕ್ಕದ್ದೇನಿರುತ್ತೆ, ಇನ್ನೂ ಚಿಕ್ಕದಿರುತ್ತೆ, ರೈಟ್, ಇಂಟೆನ್ಸಿಟಿ, ರೈಟ್. ನೆಕ್ಸ್ಟ್ ಒನ್ ಇಂಟೆನ್ಸಿಟಿ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಇಂಟೆನ್ಸಿಟಿನ ಪ್ಲಾಟ್ ಮಾಡಿದ್ರೆ ಇದು ಯಾವ ಥರ ಕಾಣುತ್ತೆ, ರೈಟ್. ಸೊ ಇಂಟೆನ್ಸಿಟಿ is going to look like this. So intensity ಕಡಿಮೆ ಆಗ್ತಾ ಹೋಗುತ್ತೆ. So intensities of all fringes are equal. Equal unequal. So ಇದು wrong. ಹಾಗಾದರೆ ಕರೆಕ್ಟ್ ಆಪ್ಷನ್ ಯಾವುದು, fringes are of unequal width, okay, and light energy is conserved. ಹಾಗಾದರೆ 1 and 3 ಕರೆಕ್ಟ್. ಕ್ಲಿಯರಾ? 1 and 3 ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, ಇನ್ ದ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ರೈಟ್, ನಾವೇನು ಮಾಡ್ತೀವಿ, ಇಂಟರ್ಫರೆನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ವಾ. ಸೊ ಡಬಲ್ ಸ್ಲಿಟ್ ಅಂದ್ರೇನು, ರೈಟ್, ಇಲ್ಲಿ ಒಂದು, ರೈಟ್, ಸೊ ಸ್ಮಾಲ್ ಹೋಲ್, ಇಲ್ಲಿ ಒಂದು ಸ್ಮಾಲ್ ಹೋಲ್, ರೈಟ್. ರೇ ಆಫ್ ಲೈಟ್ ಫ್ರಮ್ ದಿಸ್ ಪಾಯಿಂಟ್ ಏನಾಗ್ತಾ ಇದೆ, ಎನಿ ಪಾಯಿಂಟ್ ಆನ್ ದಿ ಸ್ಕ್ರೀನನ್ನು ರೀಚ್ ಆಗ್ತಾ ಇದೆ ಅಲ್ವಾ, ರೈಟ್. ಸೊ ಅಟ್ ದ್ಯಾಟ್ ಪಾಯಿಂಟ್, ರೈಟ್, ಸೊ ಅಟ್ ದ್ಯಾಟ್ ಪಾಯಿಂಟ್ ಇಂಟೆನ್ಸಿಟಿ ಏನು, ರೈಟ್, ಆ ಪಾಯಿಂಟು, ರೈಟ್, ಸೆಂಟ್ರಲ್ ಫ್ರಿಂಜಿಂದ ಎಷ್ಟು ದೂರದಲ್ಲಿದೆ, ಅದು ಡಾರ್ಕ್ ಪಾಯಿಂಟು ಅಥವಾ ಬ್ರೈಟ್ ಪಾಯಿಂಟು. ಸೊ ಇದೆಲ್ಲ ಕೂಡ ನಾವು ಎಲ್ಲಿ ಫಿಗರ್ ಔಟ್ ಮಾಡ್ತೀವಿ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಫಿಗರ್ ಔಟ್ ಮಾಡ್ತೀವಿ ಅಲ್ವಾ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅನ್ ಎಕ್ಸ್ಪೆರಿಮೆಂಟ್, ಅ ಮಾನೋಕ್ರೋಮ್ಯಾಟಿಕ್ ಸೋರ್ಸ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಯೂಸ್ಡ್,
ರೈಟ್. ವೇವ್ ಲೆಂತ್ ಏನು ಹೇಳಿದ್ದಾರೆ, ವೇರಿಯಬಲ್ ಲ್ಯಾಂಬ್ಡಾ ಕೊಟ್ಟಿದ್ದಾರೆ. ಸೊ ದ ಇಂಟೆನ್ಸಿಟಿ ಆಫ್ ಲೈಟ್ ಪಾಸಿಂಗ್ ಥ್ರೂ ಈಚ್ ಸ್ಲಿಟ್ ಇಸ್ I0. ಸೊ ಇಂಟೆನ್ಸಿಟಿ ಆಫ್ ಲೈಟ್ ಏನು ಬರ್ತಾ ಇದೆ, I0 ಇದೆ. ರೈಟ್. ಸೊ ದ ಇಂಟೆನ್ಸಿಟಿ ಆಫ್ ದ ಲೈಟ್ ರೀಚಿಂಗ್ ದ ಸ್ಕ್ರೀನ್ SC at a point at a distance x from O is given by, ರೈಟ್. ಸೊ ಇಲ್ಲಿಂದ O ಪಾಯಿಂಟಿಂದ P ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, x ಇದೆ. ರೈಟ್. ಹಾಗಾದರೆ ದ ಇಂಟೆನ್ಸಿಟಿ ಆಫ್ ಲೈಟ್ ರೀಚಿಂಗ್ ದ ಸ್ಕ್ರೀನ್, ಸೊ ಇಲ್ಲಿ ಸ್ಕ್ರೀನ್ ಯಾವುದು, ನಮ್ಮ ಸ್ಕ್ರೀನ್ SC ಅಲ್ವಾ. ಸೊ ಇದು ನಮ್ಮ ಸ್ಕ್ರೀನ್ SC. ಸೊ ಅಟ್ ಅ ಪಾಯಿಂಟ್, ಯಾವ ಪಾಯಿಂಟು, ಜನರಲ್ ಪಾಯಿಂಟ್ P. ರೈಟ್. ಎಷ್ಟು ದೂರದಲ್ಲಿದೆ ಆ ಪಾಯಿಂಟ್ P ಫ್ರಮ್ ಸೆಂಟ್ರಲ್ ಪಾಯಿಂಟ್ O ಇಂದ x ದೂರದಲ್ಲಿದೆ. ರೈಟ್. ಅವರು ಹೇಳ್ತಿದ್ದಾರೆ ಈ ಎರಡೂ ಸ್ಲಿಟ್ಟಿಂದ ಬರ್ತಾ ಇರೋ ಇಂಟೆನ್ಸಿಟಿ ಆಫ್ ಲೈಟ್ ಏನು, I0. ರೈಟ್. ಸೊ ಇಲ್ಲಿ ನೀವು ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ I ರಿಸಲ್ಟೆಂಟ್ ಏನಿದೆ, ರೈಟ್, I ರಿಸಲ್ಟೆಂಟ್ ಈಸ್ 4 times I0 ಇಂಟು ಕಾಸ್ ಸ್ಕ್ವೇರ್ ಆಫ್ ಪೈ. ರೈಟ್. ಸೊ ಪೈ ಏನಿಲ್ಲಿ, ರೈಟ್, ಪೈ ಈಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಟೂ ವೇವ್ಸ್ ಅಟ್ ದಿಸ್ ಪಾಯಿಂಟ್. ಓಕೆ. ಸೊ ಇಲ್ಲಿಂದ ಬರ್ತಿರೋ, ರೈಟ್, ವೇವ್ ಲೈಟ್, ರೈಟ್, ಲೈಟ್ ವಿಚ್ ಇಸ್ ಅ ವೇವ್. ಸೊ ಈ ಒಂದು ಸ್ಲಿಟ್ಟಿಂದ ಬರ್ತಿರೋ ಲೈಟ್ ವಿಚ್ ಇಸ್ ಅ ವೇವ್. ಸೊ ಎರಡೂ ಕೂಡ, ರೈಟ್, ಇನ್ ಫೇಸ್ ಅಂದ್ರೇನು, ಮ್ಯಾಕ್ಸಿಮಮ್ ಮಿನಿಮಮ್, ರೈಟ್. ಈ ಎರಡೂ ಪಾಯಿಂಟ್ಸನ್ನು ಅಟ್ ಎ ಟೈಮ್ ರೀಚ್ ಆಗುತ್ತಲ್ವ, ಅದಕ್ಕೆ ನಾವು ಇನ್ ಫೇಸ್ ಅಂತ ಹೇಳಿ ಕರಿತೀವಿ. ಲೆಟ್ಸೇ, ರೈಟ್, ಸೊ ಒಂದು ವೇವ್ ಇದೆ. ಸೊ ಈ ವೇವು ಮ್ಯಾಕ್ಸಿಮಮ್ನ ಒಂದು ಪಾಯಿಂಟಲ್ಲಿ ರೀಚ್ ಆಗ್ತಾ ಇದೆ ಅಂದರೆ ಅಟ್ ಟೈಮ್, ಇನ್ನೊಂದು ವೇವು ಕೂಡ ಅದೇ ಟೈಮಲ್ಲಿ ಮ್ಯಾಕ್ಸಿಮಮ್ ರೀಚ್ ಆಯಿತು ಅಂದರೆ ಈ ಎರಡಕ್ಕೂ ಕೂಡ ನಾವೇನಂತ ಹೇಳಿ ಕರಿತೀವಿ, ಇನ್ ಫೇಸ್. ರೈಟ್. ಸೊ ಇನ್ ಫೇಸ್, ಅಪ್ ಆ್ಯಂಡ್ ಡೌನ್ ಅಟ್ ದ ಸೇಮ್ ಟೈಮ್ ಇದ್ದಾಗ ಇನ್ ಫೇಸ್. ರೈಟ್. ಸೊ ಔಟ್ ಆಫ್ ಫೇಸ್ ಏನು, ರೈಟ್, ಇದು ಒಂದು ಟೈಮಲ್ಲಿ ಮೇಗೆ ಹೋಗ್ತಾ ಇದೆ, ಇದು ಒಂದು ಟೈಮಲ್ಲಿ ಪೀಕ್ ರೀಚ್ ಆಗ್ತಾ ಇದೆ. ರೈಟ್. ಡಿಪ್ ಪಾಯಿಂಟನ್ನು ಇದು ಒಂದು ಟೈಮಲ್ಲಿ ರೀಚ್ ಆದರೆ, ಸೊ ಇದು ಒಂದು ಟೈಮಲ್ಲಿ ರೀಚ್ ಆಗ್ತಾ ಇದೆ. ಅಂದರೆ ಎರಡೂ ಕೂಡ ಕೋಆರ್ಡಿನೇಷನ್ ಇಲ್ಲ, ಇನ್ ಫೇಸ್ ಇಲ್ಲ ಅಂತೇಳಿ ಕರಿತೀವಿ. ರೈಟ್. ಅದಕ್ಕೆ ನಾವು ಔಟ್ ಆಫ್ ಫೇಸ್ ಅಂತೇಳಿ ಕರಿತೀವಿ. ರೈಟ್. ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಫೇಸ್ ಡಿಫರೆನ್ಸ್ ಆ್ಯಂಡ್ ಪಾತ್ ಡಿಫರೆನ್ಸ್, ರೈಟ್, ಗೊತ್ತಲ್ವಾ. ರೈಟ್. ಸೊ ರಿಲೇಷನ್ಶಿಪ್ ಏನು, ರಿಲೇಷನ್ಶಿಪ್ ಈಸ್ ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು 2π/λ ಇಂಟು ಪಾತ್ ಡಿಫರೆನ್ಸ್. ರೈಟ್. ಸೊ 2π/λ ಇಂಟು ಪಾತ್ ಡಿಫರೆನ್ಸ್. ರೈಟ್. ಪಾತ್ ಡಿಫರೆನ್ಸನ್ನು ನಾನೇನು ಬರಿತೀನಿ, ಸೊ ಎಕ್ಸ್ ಇಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಪಾತ್ ಡಿಫರೆನ್ಸನ್ನು ಡೆಲ್ಟಾ ಎಕ್ಸ್ ಅಂತೇಳಿ ಬರ್ಕೊತೀನಿ. ರೈಟ್. ಸೊ ಪಾತ್ ಡಿಫರೆನ್ಸನ್ನು ಏನು ಬರಿತೀನಿ, ಡೆಲ್ಟಾ ಎಕ್ಸ್ ಅಂತೇಳಿ ಬರಿತೀನಿ. ರೈಟ್. ಸೊ ಪೈ, ರೈಟ್, ಸೊ ಪೈ ಇದೆ, ಅಬ್ಸರ್ವ್ ಮಾಡಿ. ದಿಸ್ ಇಸ್ ಕಾಸ್ ಸ್ಕ್ವೇರ್ π/2. ಓಕೆ. ಕಾಸ್ ಸ್ಕ್ವೇರ್ π/2. ಸೊ 2π/λ, ಈ ಡೆಲ್ಟಾ ಎಕ್ಸ್ ಏನಿದೆ, ಪಾತ್ ಡಿಫ್ರೆನ್ಸನ್ನ ನಾವು ಯಾವ ಥರ ಬರಿತೀವಿ ಅಂದರೆ ಎಕ್ಸ್. ರೈಟ್. ಸೊ ಸೆಂಟ್ರಲ್ ಪಾಯಿಂಟಿಂದ ಪಾಯಿಂಟ್ ಪಿಗೆ ಎಷ್ಟು ದೂರ ಇದೆ, ಎಕ್ಸ್, ಆ್ಯಂಡ್ ಸ್ಕ್ರೀನು ನಿಮ್ಮ, ರೈಟ್, ಸೊ ಟೂ ಸೋರ್ಸಸ್ ಆಫ್ ಲೈಟಿಂದ ಎಷ್ಟು ದೂರದಲ್ಲಿದೆ, ಕ್ಯಾಪಿಟಲ್ ಡಿ, ಡಿವೈಡೆಡ್ ಬೈ ಈ ಎರಡೂ ಸ್ಲಿಟ್ ನಡುವೆ ಇರುವ ಡಿಸ್ಟೆನ್ಸ್, ರೈಟ್, ಎಕ್ಸ್ ಡಿ. ರೈಟ್. ಎಕ್ಸ್ ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಓಕೆ. ಸೊ ಈ ಪೈಯನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಅಬ್ಸರ್ವ್ ಮಾಡಿ. ರೈಟ್. 2π, ರೈಟ್, 2π ಎಕ್ಸ್ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಸ್ಮಾಲ್ ಡಿ. ಅಲ್ಲಿ ಆಲ್ರೆಡಿ ಕೆಳಗಡೆ 2 ಇದೆ. ಸೊ ಈ 2 ಕ್ಯಾನ್ಸಲ್ ಆಗುತ್ತೆ. ರೈಟ್. ನೀವು π/2ನಲ್ಲಿ ಪೈಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ 2 ವಿತ್ ದಿಸ್ 2 ಕ್ಯಾನ್ಸಲ್ ಆಗುತ್ತೆ. ಆಯಿತಾ. ಸೊ ಹಾಗಾದರೆ ರಿಸಲ್ಟೆಂಟ್ ಏನು ಬರುತ್ತೆ, 4I0. ರೈಟ್. ಸೊ 4I0 ಕಾಸ್ ಸ್ಕ್ವೇರ್ ಆಫ್ ಪೈ ಎಕ್ಸ್ ಡಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಟೈಮ್ಸ್ ಸ್ಮಾಲ್ ಡಿ. ಸೊ ಹಾಗಾದರೆ ಕರೆಕ್ಟ್ ಆಪ್ಷನ್ ಏನು, ಆಪ್ಷನ್ ಬಿ ನೋಡಿ, 4I0 ಕಾಸ್ ಸ್ಕ್ವೇರ್ ಪೈ ಡಿ ಎಕ್ಸ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಡಿ. ರೈಟ್. ಆಪ್ಷನ್ ಬಿ ವಿಲ್ ಬಿ ಕರೆಕ್ಟ್. ಆಪ್ಷನ್ ಬಿ ಅನ್ನೋದು ಈ ಒಂದು ಕ್ವಶನಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ. ಇಲ್ಲಿ ನಿಮಗೆ ಗೊತ್ತಿರಬೇಕೇನು, ಸೊ ರಿಸಲ್ಟೆಂಟ್ ಇಂಟೆನ್ಸಿಟಿ ಅಟ್ ಎನಿ ಪಾಯಿಂಟ್, ರೈಟ್, resultant intensity at any point on the screen
ಬಿಕಾಸ್ ಆಫ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಇಸ್ 4I0. I0 ಅಂದರೆ ಇಂಟೆನ್ಸಿಟಿ ಆಫ್ ನಮ್ಮ ಸೋರ್ಸಸ್ ಆಫ್ ಲೈಟ್, ಎರಡು ಇಂಟೆನ್ಸಿಟಿ ಈಕ್ವಲ್ ಇದೆ, ಆ್ಯಂಡ್ ಕಾಸ್ ಸ್ಕ್ವೇರ್ ಆಫ್ phase difference by 2, right, of the phase difference. Okay, right. Next question ನೋಡೋಣ. In case of Fraunhofer diffraction at a single slit, the diffraction pattern on the screen is correct for which of the following statements? Right, so basically ನಾವೇನು ಡಿಫ್ರಾಕ್ಷನ್ ಅನ್ನು ಅಬ್ಸರ್ವ್ ಮಾಡ್ತೀವಿ, that is our Fraunhofer diffraction. So central dark band having uniform brightness on either side. ಇಲ್ಲಿ ಏನು diffraction, right? So central dark band having uniform brightness on either side, right? Uniform, right? Intensity, brightness ಅಂದ್ರೇನು, right? So ಲೈಟ್ ತುಂಬ ಬ್ರೈಟ್ ಇದೆ ಅಥವಾ ಲೈಟ್ ತುಂಬ ಇಂಟೆನ್ಸಿಫೈಡ್ ಆಗಿದೆ, ರೈಟ್? ಇಂಟೆನ್ಸಿಟಿ ಇರ್ಬೋದು ಅಥವಾ ಬ್ರೈಟ್ನೆಸ್ ಇರ್ಬೋದು, ಎರಡೂ ಕೂಡ ಸೇಮ್, ರೈಟ್? ಸೊ ಬ್ರೈಟ್ನೆಸ್ ಜಾಸ್ತಿ ಇದೆ ಅಂದರೆ ಏನರ್ಥ, ರೈಟ್? ಇಂಟೆನ್ಸಿಟಿ ಜಾಸ್ತಿ ಇದೆ ಅಂತಲ್ವಾ? ಸೊ ಯೂನಿಫಾರ್ಮ್ ಬ್ರೈಟ್ನೆಸ್ ಅಂದರೆ ಯೂನಿಫಾರ್ಮ್, ಈಕ್ವಲ್ ಬ್ರೈಟ್ನೆಸ್ ಅಂದರೆ ಈಕ್ವಲ್ ಇಂಟೆನ್ಸಿಟಿ, ರೈಟಾ? ಇಂಟೆನ್ಸಿಟಿ ಏನಾಗುತ್ತೆ ಡಿಫ್ರಾಕ್ಷನಲ್ಲಿ, ರೈಟ್? ನಾವು ದೂರ ಹೋದಂಗೆ ಸೆಂಟ್ರಲ್ ಪಾಯಿಂಟಿಂದ ದೂರ ಹೋದಂಗೆ ಏನಾಗುತ್ತೆ, ಸೊ ಇಂಟೆನ್ಸಿಟಿ ರೆಡ್ಯೂಸ್ ಆಗುತ್ತೆ, ರೈಟ್? ಯೂನಿಫಾರ್ಮ್ ಅನ್ನೋದು ರಾಂಗ್ ವರ್ಡ್, ರೈಟ್? ಸೊ ಯೂನಿಫಾರ್ಮ್ ಅಲ್ಲ, ನಾವು ಡಿಫ್ರಾಕ್ಷನ್ ಪ್ಯಾಟರ್ನ್ನ ಅಬ್ಸರ್ವ್ ಮಾಡಿದ್ರೆ, ಸೊ ದಿಸ್ ಇಸ್ ಸೆಂಟ್ರಲ್ ಪಾಯಿಂಟ್ ಆದರೆ, ರೈಟ್? ಸೆಂಟ್ರಲ್ ಬ್ರೈಟ್ ಇರುತ್ತೆ, ಓಕೆ, ದೆನ್ ಮಿನಿಮಮ್ ರೀಚ್ ಆಗುತ್ತೆ, ದೆನ್ ಅನದರ್ ಬ್ರೈಟ್, ರೈಟ್? ಈ ಥರ ನಾವು ಡಿಫ್ರಾಕ್ಷನ್ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡ್ತೀವಿ, ರೈಟ್? ಸೊ ಹೋಗ್ತಾ ಏನಾಗುತ್ತೆ, ಇಂಟೆನ್ಸಿಟಿ ರೆಡ್ಯೂಸ್ ಆಗುತ್ತೆ, ಓಕೆ, ಕ್ಲಿಯರ್? ಸೊ ದಿಸ್ ಇಸ್ ಹೌ ಪಾಯಿಂಟ್ ಎ ಅನ್ನೋದು ರಾಂಗ್ ಅಲ್ವಾ? ಸೊ ಸೆಂಟ್ರಲ್ ಡಾರ್ಕ್ ಬ್ಯಾಂಡ್ ಹ್ಯಾವಿಂಗ್ ಆಲ್ಟರ್ನೇಟ್ ಡಾರ್ಕ್ ಆ್ಯಂಡ್ ಬ್ರೈಟ್ ಬ್ಯಾಂಡ್ಸ್ ಆಫ್ ಡಿಕ್ರೀಸಿಂಗ್ ಇಂಟೆನ್ಸಿಟಿ ಆನ್ ಇದರ್ ಸೈಡ್, ಕರೆಕ್ಟು, ರೈಟ್? ಡಿಕ್ರೀಸಿಂಗ್ ಇಂಟೆನ್ಸಿಟಿ ಆನ್ ಇದರ್ ಸೈಡ್, ರೈಟ್? ಬಟ್ ಯೋಚನೆ ಮಾಡಿ, ಇಲ್ಲೇನು ಕೊಟ್ಟಿದ್ದಾರೆ, ಸೆಂಟ್ರಲ್ ಡಾರ್ಕ್, ಇಲ್ಲೂ ಕೂಡ ಸೆಂಟ್ರಲ್ ಡಾರ್ಕ್ ಬರುತ್ತಾ? ಸೆಂಟ್ರಲಲ್ಲಿರೋದು ದಿಸ್ ಇಸ್ ಬ್ರೈಟ್, ರೈಟ್? ಸೊ ಬ್ರೈಟ್ ಲೈಟ್ ಸೆಂಟ್ರಲ್ ಪಾಯಿಂಟಲ್ಲಿ ಬರೋದು, ಡಾರ್ಕ್ ಅಂದ್ರೇನು? ಆಬ್ಸೆನ್ಸ್ ಆಫ್ ಲೈಟ್ ಅಲ್ವಾ, ರೈಟ್? ಸೊ ಡಾರ್ಕ್, ಸೆಂಟ್ರಲ್ ಡಾರ್ಕ್ ಅಂದರೆ ಇಟ್ ಈಸ್ ನಾಟ್ ಬ್ರೈಟ್, ಓಕೆ? ಸೆಂಟ್ರಲ್ ಡಾರ್ಕ್ ಅಂತ ಹೇಳಿ ಬಂತು ಅಂದರೆ ರಾಂಗು, ಯಾಕಂದರೆ ಸೆಂಟ್ರಲ್ ಬರೋದು ಬ್ರೈಟ್, ಓಕೆ? ಸೊ ಸೆಂಟ್ರಲ್ ಡಾರ್ಕ್ ಎರಡೂ ಕೂಡ ರಾಂಗು. ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಹ್ಯಾವಿಂಗ್ ಡಾರ್ಕ್ ಬ್ಯಾಂಡ್ ಆನ್ ಈದರ್ ಸೈಡ್ಸ್, ರೈಟ್? ಸೊ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಹ್ಯಾವಿಂಗ್ ಡಾರ್ಕ್ ಬ್ಯಾಂಡ್ಸ್ ಆನ್ ಈದರ್ ಸೈಡ್. ಸೊ ಫೋರ್ತ್ ಒನ್ ನೋಡೋಣ, ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಹ್ಯಾವಿಂಗ್ ಆಲ್ಟರ್ನೇಟ್ ಡಾರ್ಕ್ ಆ್ಯಂಡ್ ಬ್ರೈಟ್ ಬ್ಯಾಂಡ್ಸ್ ಆಫ್ ಡಿಕ್ರೀಸಿಂಗ್ ಇಂಟೆನ್ಸಿಟಿ ಆನ್ ಇದರ್ ಸೈಡ್. ಸೊ ಇದಕ್ಕೂ ಅರ್ಥ ಯೋಚನೆ ಮಾಡಿ, ರೈಟ್? ಡಿಫರೆನ್ಸ್ ನೋಡಿ, ಸೆಂಟ್ರಲ್ ಬ್ರೈಟ್, ಓಕೆ, ಎರಡಕ್ಕೂ ಸೆಂಟ್ರಲ್ ಬ್ರೈಟ್ ಹ್ಯಾವಿಂಗ್ ಡಾರ್ಕ್ ಬ್ಯಾಂಡ್ಸ್ ಆನ್ ಈದರ್ ಸೈಡ್, ಎರಡೂ ಕಡೆ ಡಾರ್ಕ್ ಬ್ಯಾಂಡ್ಸ್ ಇದೆ ಅಂತ ಹೇಳ್ತಿದ್ದಾರೆ, ರೈಟ್? ಸೊ ಇಲ್ಲೇನು ಹೇಳ್ತಿದ್ದಾರೆ, ಆಲ್ಟರ್ನೇಟ್ ಡಾರ್ಕ್, ರೈಟ್? ಸೊ ಡಾರ್ಕ್ ಬ್ರೈಟ್, ರೈಟ್? ಆಲ್ಟರ್ನೇಟ್ ಡಾರ್ಕ್ ಬ್ರೈಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ವಿಲ್ ಬಿ ರೈಟ್, ಆಪ್ಷನ್ ಡಿ ವಿಲ್ ಬಿ ರೈಟ್. ನೆಕ್ಸ್ಟ್ ಕ್ವಶನ್, ವೆನ್ ಅ compact disc ಅಂದರೆ CD, when a compact disc is illuminated by a small source of white light, ರೈಟ್? ನಾವೆಲ್ಲ CD ನೋಡಿದ್ದೀವಲ್ವಾ, ರೈಟ್? ಸೊ CD ಅಂದ್ರೇನು, ಸರ್ಕ್ಯುಲರ್ ಅಂದರೆ ಡಿಸ್ಕ್ ಇರುತ್ತೆ, ಕಾಂಪ್ಯಾಕ್ಟ್ ಡಿಸ್ಕ್, ರೈಟ್? ಸೊ ವಿ ಹ್ಯಾವ್ ಸರ್ಟೈನ್ ಇನ್ಫಾರ್ಮೇಷನ್ ಇರುತ್ತೆ, ರೈಟ್? ಸೊ ಈ CD ವೆನ್ ವಿ ಶೋ ಅಥವಾ ಇಲ್ಯುಮಿನೇಟೆಡ್ ವಿತ್ ವೈಟ್ ಲೈಟ್, ಅದ್ರ ಮೇಲೆ ನಾವು ವೈಟ್ ಲೈಟನ್ನು ಹಾಕಿದಾಗ ಕಲರ್ಡ್ ಬ್ಯಾಂಡ್ಸ್ ಆರ್ ಅಬ್ಸರ್ವ್ಡ್, ರೈಟ್? ಸೊ ಕಲರ್ಡ್ ಬ್ಯಾಂಡ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಯಾಕೆ, ರೈಟ್? ಯಾಕೆ ನಾವು ಕಲರ್ಡ್ ಬ್ಯಾಂಡ್ಸನ್ನು ಅಬ್ಸರ್ವ್ ಮಾಡ್ತೀವಿ? ಸೊ CD ಬೇಸಿಕಲಿ ಯಾವ ಥರ ಇರುತ್ತೆ, ರೈಟ್? ಸೊ ಸ್ಮಾಲ್ ಎಲಿಮೆಂಟ್ಸ್ ಆಫ್, ರೈಟ್? ಫೈನ್ ಎಲಿಮೆಂಟ್ಸ್ ಆಫ್, ರೈಟ್? ಸೊ ಡಿಫ್ರಾಕ್ಟಿಂಗ್, ರೈಟ್? ಸರ್ಫೇಸಸ್ ಇರುತ್ತೆ, ನಾವು ಅದನ್ನು ಗ್ರೇಟಿಂಗ್ಸ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಈ ಗ್ರೇಟಿಂಗ್ಸಿಂದ ಏನಾಗುತ್ತೆ, ಡಿಫ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ, ರೈಟ್? ಸೊ ಆ ಡಿಫ್ರಾಕ್ಷನಿಂದ ನಾವು ಏನನ್ನು ಅಬ್ಸರ್ವ್ ಮಾಡ್ತೀವಿ, ಕಲರ್ಡ್ ಬ್ಯಾಂಡ್ಸನ್ನು. ಬೇಸಿಕಲಿ ನಾವು CD ಒಂದು ಲೈಟಿಗೆ ತಂದು,
ರೈಟ್. ರೂಮಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ರೈಟ್ ಏನಾಗ್ತಾ ಇರುತ್ತೆ, ಓ ಡಿಫ್ರೆಂಟ್ ಕಲರ್ಸಿಂದ ಮಾಡಿದ್ದಾರೆ ಅಂತ ಅನಿಸುತ್ತೆ. ರೈಟ್, ಇಟ್ ಈಸ್ ಆ್ಯಕ್ಚುಲಿ ನಾಟ್ ಲೈಕ್ ದಟ್. ಸೊ ನಮ್ಮ ರೂಮಲ್ಲಿ ಏನಿದೆ ಆ ಲೈಟು ಈ ಸಿ ಡಿ ಮೇಲೆ ಬೀಳ್ತಾ ಇರೋದ್ರಿಂದ ಸೊ ಈ ಗ್ರೇಟಿಂಗ್ಸ್ ಏನಿದೆ, ಸ್ಮಾಲ್ ಎಲಿಮೆಂಟ್ಸ್ ಇನ್ ಸಿ ಡಿ ಏನಿದೆ ಅದು ಅಂಡರ್ಗೋಸ್ ಡಿಫ್ರಾಕ್ಷನ್. ಸೊ ಅಲ್ಲಿ ಡಿಫ್ರಾಕ್ಷನ್ ಆಗೋದ್ರಿಂದ ರೈಟ್ ನಾವು ಅಬ್ಸರ್ವ್ ಮಾಡೋದೇನಿರುತ್ತೆ, ಕಲರ್ಡ್ ಬ್ಯಾಂಡ್ಸ್ ಇರುತ್ತೆ. ರೈಟ್, ಅದು ಕಲರಿಂದ ನಾವು ಮಾಡಿರಲ್ಲ. ರೈಟ್, ಸೊ ದಿಸ್ ಇಸ್ ಬಿಕಾಸ್ ಆಫ್ ಡಿಫ್ರಾಕ್ಷನ್. ಓಕೆ, ಸೊ ಡಿಫ್ರಾಕ್ಷನಿಂದ ನಾವು ಕಲರ್ಡ್ ಬ್ಯಾಂಡ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಫಾರ್ ಲೈಟ್ ರೈಟ್ ಡೈವರ್ಜಿಂಗ್ ಫ್ರಮ್ ಅ ಫೈನೈಟ್ ಪಾಯಿಂಟ್ ಸೋರ್ಸ್. ರೈಟ್, ಫೈನೈಟ್ ಪಾಯಿಂಟ್ ಸೋರ್ಸ್. ರೈಟ್, ಸೊ ಪಾಯಿಂಟ್ ಸೋರ್ಸಿಂದ ದ ವೇವ್ ಫ್ರಂಟ್ ಇಸ್ ಪ್ಯಾರಾಬೋಲಿಕ್. ರೈಟ್, ಸೊ ವೇವ್ ಫ್ರಂಟ್ ಅನ್ನೋದು ಪ್ಯಾರಾಬೋಲಿಕ್ ಇರುತ್ತಾ? ನೋ. ದ ಇಂಟೆನ್ಸಿಟಿ ಅಟ್ ದ ವೇವ್ ಫ್ರಂಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಡಿಸ್ಟೆನ್ಸ್. ದ ವೇವ್ ಫ್ರಂಟ್ ಇಸ್ ಸಿಲಿಂಡ್ರಿಕಲ್? ನೋ. ಪಾಯಿಂಟ್ ಸೋರ್ಸಿಗೆ ವೇವ್ ಫ್ರಂಟ್ ಸಿಲಿಂಡ್ರಿಕಲ್ ಇರಲ್ಲ. ರೈಟ್, ಪಾಯಿಂಟ್ ಸೋರ್ಸಿಗೆ ವೇವ್ ಫ್ರಂಟ್ ಏನಿರುತ್ತೆ, ಸ್ಪೆರಿಕಲ್ ವೇವ್ ಫ್ರಂಟ್ ಇರುತ್ತೆ. ರೈಟ್, ನೀವು ಪಾಯಿಂಟ್ ಸೋರ್ಸನ್ನು ಇಟ್ಕೊಂಡಿದ್ದೀರಾ ಅಂದರೆ ಸೊ ವೇವ್ ಫ್ರಂಟ್ ಏನಿರುತ್ತೆ, ಸ್ಪೆರಿಕಲ್ ಇರುತ್ತೆ. ರೈಟ್, ಸೊ ವೇವ್ ಫ್ರಂಟ್ ಇಸ್ ಸ್ಪೆರಿಕಲ್. ವೇವ್ ಫ್ರಂಟ್ ಇಸ್ ಸ್ಪೆರಿಕಲ್. ರೈಟ್, ನೆಕ್ಸ್ಟ್ ವೇವ್ ಫ್ರಂಟ್ ಯಾವ ಥರ ಬರುತ್ತೆ, ನೆಕ್ಸ್ಟ್ ವೇವ್ ಫ್ರಂಟ್ ಈ ಥರ ಬರುತ್ತೆ. ವೇವ್ ಫ್ರಂಟ್ ಅನ್ನೋದು ಸ್ಪೆರಿಕಲ್ ಇರುತ್ತೆ. ದ ಇಂಟೆನ್ಸಿಟಿ ಡಿಕ್ರೀಸಸ್ ಇನ್ ಪ್ರಪೋರ್ಷನ್ ಟು ದ ಡಿಸ್ಟೆನ್ಸ್ ಸ್ಕ್ವೇರ್ಡ್. ಅಫ್ಕೋರ್ಸ್ ಇಂಟೆನ್ಸಿಟಿ ಅನ್ನೋದು ಏನಿರುತ್ತೆ, ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ, ಎಸ್ಪೆಷಲಿ ಸ್ಕ್ವೇರ್ ಪ್ರಪೋರ್ಷನಲ್ ಬಟ್ ಇನ್ವರ್ಸ್ಲಿ. ಸೊ ಆಪ್ಷನ್ ಡಿ ವಿಲ್ ಬಿ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ದ ಫ್ರಿಂಜ್ ವಿಡ್ತ್ ಫಾರ್ ರೆಡ್ ಕಲರ್ ಆಸ್ ಕಂಪೇರ್ಡ್ ಟು ದಟ್ ಫಾರ್ ವೈಲೆಟ್ ಕಲರ್ ಇಸ್ ಅಪ್ರಾಕ್ಸಿಮೇಟ್ಲಿ. ಬೇಸಿಕಲಿ ಫ್ರಿಂಜ್ ವಿಡ್ತನ್ನು ನಾವು ಯಾವ ಥರ ಬರ್ತೀವಿ, ಫ್ರಿಂಜ್ ವಿಡ್ತ್ ಇಸ್ ಲ್ಯಾಂಬ್ಡಾ ಡಿ ಟೈಮ್ಸ್ divided by small d. Alright, so basically fringe width is proportional to lambda. Alright, so when you look at wavelength of red, right, so wavelength of red en baratappa, right, 700 nanometer barutte. So ee wavelength of red anna ನಾವು ಕಂಪೇರ್ ಮಾಡಿದ್ರೆ with violet 2 times of violet ಇರುತ್ತೆ. Alright, so ಹಾಗಾದ್ರೆ fringe width ಏನು ಬರುತ್ತೆ, fringe width of red will be 2 times of fringe width of violet. So hagadre option D 2 times. So the fringe width for red, right, so is 2 times of violet. Yakandre fringe width wavelength ge see one experimental setup alli ನೀವು distance of the screen from the source ಅನ್ನು ಚೇಂಜ್ ಮಾಡೋಕ್ಕಾಗಲ್ಲ. ರೈಟ್, ಅಂಡ್ ರೈಟ್, ಸೊ ಈ ಸ್ಲಿಟ್ ವಿಡ್ತನ್ನು ಕೂಡ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಅಂದರೆ ಏನನ್ನು ಚೇಂಜ್ ಮಾಡೋಕ್ಕಾಗುತ್ತೆ, ಲೈಟನ್ನು ಚೇಂಜ್ ಮಾಡೋಕ್ಕಾಗುತ್ತೆ. ಲೈಟನ್ನು ಚೇಂಜ್ ಮಾಡ್ತಿದ್ದೀನಿ ಅಂದರೆ ವೇವ್ ಲೆಂತ್ ಆಫ್ ಲೈಟನ್ನು ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ರೈಟ್, ಇವಾಗ ನಾನು ರೆಡ್ ಲೈಟ್ ಕಳಿಸ್ಬೋದು ಅಥವಾ ಬ್ಲೂ ಲೈಟ್ ಕಳಿಸ್ಬೋದು. ರೈಟ್, ಸೊ ಏನನ್ನು ಚೇಂಜ್ ಮಾಡ್ತಿದ್ದೀವಿ, ಎಸೆನ್ಷಿಯಲಿ ನಾವು ವೇವ್ ಲೆಂತ್ ಆಫ್ ಲೈಟನ್ನು ಚೇಂಜ್ ಮಾಡ್ತಾ ಇದ್ವಿ. ಸೊ ಈ ವೇವ್ ಲೆಂತನ್ನು ಚೇಂಜ್ ಮಾಡೋದ್ರಿಂದ ಫ್ರಿಂಜ್ ವಿಡ್ತ್ ಯಾವ ಥರ ಚೇಂಜ್ ಆಗುತ್ತೆ, ಡೆಫಿನೆಟ್ಲಿ ಚೇಂಜ್ ಆಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ರಿಲೇಷನ್ ಇರೋದ್ರಿಂದ. ರೈಟ್, ಸೊ ಇದು ವೇವ್ ಲೆಂತ್ ಆಫ್ ರೆಡ್ 2 times ಆಫ್ ವೈಲೆಟ್ ಇರೋದ್ರಿಂದ ಫ್ರಿಂಜ್ ವಿಡ್ತ್ ಕೂಡ 2 times ಇರುತ್ತೆ. ರೈಟ್, ಸೊ ಕ್ಲಿಯರ್ ಗೈಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್. ವೆನ್ ಲೈಟ್ ಪ್ರೊಪಗೇಟ್ಸ್ ಥ್ರೂ ಅ ಗಿವನ್ ಹೋಮೋಜಿನಿಯಸ್ ಮೀಡಿಯಮ್, ರೈಟ್, ಸೊ ಹೋಮೋಜಿನಿಯಸ್ ಮೀಡಿಯಮ್ ಮುಖಾಂತರ ಲೈಟ್ ಹೋದಾಗ ದ ವೆಲಾಸಿಟೀಸ್ ಆಫ್ ರೈಟ್ ಪ್ರೈಮರಿ ವೇವ್ ಫ್ರಂಟ್ ಲಾರ್ಜರ್. ರೈಟ್, ರಾಂಗ್. ಸೆಕೆಂಡರಿ ವೇವ್ಲೆಟ್ಸ್ಗಿಂತ ರೈಟ್ ಪ್ರೈಮರಿ ಲಾರ್ಜರ್ ಇರುತ್ತೆ. ನೋ. ವೇವ್ ಫ್ರಂಟ್ಸ್ ಆರ್ ಲೆಸ್ಸರ್, ಪ್ರೈಮರಿ ಲೆಸ್ಸರ್ ಅಂತ ಹೇಳ್ತಿದ್ದಾರೆ. ನೋ. ಪ್ರೈಮರಿ ವೇವ್ ಫ್ರಂಟ್ಸ್ ಆರ್ ಗ್ರೇಟರ್ ಆರ್ ಈಕ್ವಲ್ ಟು ಅಂತ ಹೇಳ್ತಾ ಇದ್ದಾರೆ. ರೈಟ್, ಗ್ರೇಟರ್ ನೋ, ಇದು ಪಾಸಿಬಲ್ ಇಲ್ಲ. ರೈಟ್, ಪ್ರೈಮರಿ ಇರ್ಬೋದು, ಸೆಕೆಂಡರಿ ಇರ್ಬೋದು, ಎರಡೂ ಕೂಡ ಈಕ್ವಲ್ ಇರುತ್ತೆ. ಗ್ರೇಟರ್ ಆರ್ ಈಕ್ವಲ್ ಅಂತ ಹೇಳೋಕ್ಕಾಗಲ್ಲ. ರೈಟ್, ಸೊ ಇನ್ಇಕ್ವಾಲಿಟಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಗ್ರೇಟರ್ ಆರ್ ಈಕ್ವಲ್ ಅಂದರೆ ಸಮ್ಟೈಮ್ಸ್ ಗ್ರೇಟರ್ ಇರ್ಬೋದು, ಸಮ್ಟೈಮ್ಸ್ ಈಕ್ವಲ್ ಇರ್ಬೋದು, ಬಟ್ ಇನ್ ರಿಯಾಲಿಟಿ ಪ್ರೈಮರಿ ವೇವ್ ಫ್ರಂಟ್ಸ್, ಸೆಕೆಂಡರಿ ವೇವ್ ಫ್ರಂಟ್ಸ್ ವೆಲಾಸಿಟಿ ಏನಿರುತ್ತೆ ಆಲ್ವೇಸ್ ಈಕ್ವಲ್. ರೈಟ್, ಸೊ ಆಲ್ವೇಸ್ ಈಕ್ವಲ್ ಇರುತ್ತೆ. ಆ್ಯನ್ ಅನ್ಪೋಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ ಐ, ರೈಟ್, ಅನ್ಪೋಲರೈಸ್ಡ್ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಸೊ ಅನ್ಪೋಲರೈಸ್ಡ್ ಲೈಟ್ ಅಂದರೆ ಏನಪ್ಪ, ರೈಟ್, ಸೊ ಲೈಟ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಲ್ವಾ, ಆಸಿಲೇಷನ್ಸ್ ಇರುತ್ತೆ. ಸೊ ಒಂದೇ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಾ, ಫರ್ಗೆಟ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್. ರೈಟ್,
ಒಂದೇ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಾ ಸರ್? ಒಂದ್ಸಲ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಓಕೆ, ಹಾಗಾದರೆ ಒಂದೇ ಪ್ಲೇನಿಗೆ ಕನ್ಸ್ಟ್ರಿಕ್ಟ್ ಆಗಿದೆಯಾ? ಸೊ ಲೈಟ್ ಅಂದರೆ ಆಸಿಲೇಷನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ ದ ಡೈರೆಕ್ಷನ್ಸಲ್ಲಿ ಇರುತ್ತೆ, ರೈಟ್? ಸೊ ಇದು ನಿಮ್ಮ ಅನ್ಪೋಲರೈಸ್ಡ್ ಲೈಟ್. ಸೊ ಈ ಅನ್ಪೋಲರೈಸ್ಡ್ ಲೈಟನ್ನು ನಾನು ಪೋಲರೈಸರಿಗೆ ಕಳಿಸಿದಾಗ ಏನಾಗುತ್ತೆ, ರೈಟ್? ಸೊ ಪೋಲರೈಸರ್ ಏನು ಮಾಡುತ್ತೆ, ಅಲಾಂಗ್ ದ ಆ್ಯಕ್ಸಿಸ್, ಅದರ ಅಲಾಂಗ್ ದ ಆ್ಯಕ್ಸಿಸ್ ಏನಿದೆ, ರೈಟ್, ಆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಷನ್ಸ್ನ ರಿಟೈನ್ ಮಾಡುತ್ತೆ, ರೈಟ್? ಸೊ ಬೇಸಿಕಲಿ ನಿಮ್ಮ ಅನ್ಪೋಲರೈಸ್ಡ್ ಲೈಟ್ ಏನಾಗುತ್ತೆ, ಸ್ಟ್ರಿಕ್ಟ್ಲಿ ಕನ್ಫೈನ್ಡ್ ಟು ಒನ್ ಪರ್ಟಿಕ್ಯುಲರ್ ಪ್ಲೇನ್, ರೈಟ್? ಸೊ ಅದಕ್ಕೆ ನಾವು ಪೋಲರೈಸ್ಡ್ ಅಂತೇಳಿ ಕರಿತೀವಿ. ಸೊ ಅನ್ಪೋಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ ಐ is passed through two polarites kept one after the other with their planes parallel to each other, ರೈಟ್? ಸೊ ಯಾವ ಥರ ಇದು ಅರೇಂಜ್ಮೆಂಟು, ರೈಟ್? ಒಂದು ಪೋಲರಾಯ್ಡ್ ಇದೆ, ರೈಟ್? ಸೊ ಅನದರ್ ಪೋಲರಾಯ್ಡ್ ಇದೆ, ಎರಡೂ ಪ್ಲೇನು ಪ್ಯಾರಲಲ್ ಟು ಈಚ್ ಅದರ್ ಇದೆ. ದ ಇಂಟೆನ್ಸಿಟಿ ಆಫ್ ದ ಲೈಟ್ ಎಮರ್ಜಿಂಗ್ ಫ್ರಮ್ ದ ಸೆಕೆಂಡ್ ಪೋಲರಾಯ್ಡ್ ಇಸ್ I/4. ಈ ಸೆಕೆಂಡ್ ಪೋಲರಾಯ್ಡಿಂದ ಬರ್ತಿದೆಯಲ್ಲ, ಸೊ ಇದು I/4. The angle between the pass axis of the polarites is, right? Pass axis of the polarites is, right? So an unpolarized light of intensity I is passed through two polarites kept one after the other with their planes parallel to each other. Okay? So guys, basically observe ಮಾಡಿ, ಏನು ಅಬ್ಸರ್ವ್ ಮಾಡಬೇಕು, ರೈಟ್? ಹೊರಗಡೆ ಬರ್ತಾ ಇರೋದು ಅಕಾರ್ಡಿಂಗ್ ಟು ಮಾಲ್ಯೂಸ್ ಲಾ ಐ ಏನು ಬರಿತೀವಿ ನಾವು, I = I0 cos ಸ್ಕ್ವೇರ್ ಫೈ ಅಂತೇಳಿ ಬರಿತೀವಿ, ಅಥವಾ ಥೀಟಾ ಇಸ್ ಆಲ್ಸೋ ಫೈನ್. ಸೊ ಹೊರಗಡೆ ಬರ್ತಾ ಇರೋದು ಎಷ್ಟಿದೆಯಪ್ಪ, I/4. ಆ್ಯಂಡ್ ನಾವಿವಾಗ ಇಲ್ಲಿ ನಾನು I0 ಕಳಿಸಿದರೆ, ರೈಟ್? ಸೊ ಇಲ್ಲಿ I0 ಬೇಸಿಕಲಿ I0 ಕಳಿಸಿದರೆ, I0 ವಿಚ್ ಇಸ್ ಈಕ್ವಲ್ ಟು ಇಂಟೆನ್ಸಿಟಿ I0 ನಾವು ಇಂಟ್ರೊಡ್ಯೂಸ್ ಮಾಡೋದೇ ಬೇಡ, ಐ ಅಂತಲೇ ಕರ್ಕೊಳ್ಳೋಣ, ರೈಟ್? ಐಯನ್ನು ಕಳಿಸಿದರೆ ಐ ಏನು, ಇಂಟೆನ್ಸಿಟಿ ಆಫ್ ಯಾರು, ಅನ್ಪೋಲರೈಸ್ಡ್ ಲೈಟ್. ಸೊ ಅನ್ಪೋಲರೈಸ್ಡ್ ಲೈಟನ್ನು ಎನಿ ಪೋಲರೈಡ್, ಯಾವುದೇ ಪೋಲರೈಡ್ ವಿತ್ ಎನಿ ಆ್ಯಕ್ಸಿಸ್ ನೀವು ಕಳಿಸಿದ್ರು ಹೊರಗಡೆ ಬರೋ ಇಂಟೆನ್ಸಿಟಿ ಏನಿರುತ್ತೆ, ಇಟ್ ಈಸ್ I/2 ಓನ್ಲಿ. ಓಕೆ, ಆದರೆ ಅರ್ಧದಷ್ಟು ಇರುತ್ತೆ. ಸೊ ಇಲ್ಲಿ ನೀವು ಸೆಕೆಂಡ್ ಪೋಲರೈಡ್ಗೆ ಕಳಿಸ್ತಾ ಇರೋ ಲೈಟ್ ಏನು, ರೈಟ್? ಸೆಕೆಂಡ್ ಪೋಲರೈಡ್ಗೆ ಕಳಿಸ್ತಾ ಇರೋ ಲೈಟು I/2. ಇದು ನಿಮ್ಮ ಇನಿಷಿಯಲ್ ಲೈಟ್, ರೈಟ್? ನಾನು ಇವಾಗ ಅಪ್ಲೈ ಮಾಡ್ತಾ ಇರೋದು ಯಾವುದು, ರೈಟ್? ಸೆಕೆಂಡ್ ಪೋಲರೈಡಿಂದ ಔಟ್ಪುಟ್ ಬರ್ತಾ ಇದೆಯಲ್ಲ, ಅದು ಫಸ್ಟ್ ಪೋಲರೈಡಿನ ಔಟ್ಪುಟ್, ರೈಟ್? ಸೆಕೆಂಡ್ ಪೋಲರೈಡ್ ಔಟ್ಪುಟ್ I/4, ರೈಟ್? ಸೊ I0 ಅಂದ್ರೇನು, ಫಸ್ಟ್ ಪೋಲರೈಡ್ನ ಔಟ್ಪುಟ್ ವಿಚ್ ಇಸ್ I/2. ಯಾಕಂದರೆ ಫಸ್ಟ್ ಪೋಲರೈಡ್ಗೆ ಎನಿ ಅನ್ಪೋಲರೈಸ್ಡ್ ಲೈಟನ್ನು ನಾವು ಕಳಿಸಿದ್ರೆ ಅದರ ಇಂಟೆನ್ಸಿಟಿ ಏನಾಗುತ್ತೆ, I/2 ಆಗುತ್ತೆ. ಸೊ ಇಲ್ಲಿ I0 ಏನು, ಔಟ್ಪುಟ್ ಆಫ್ ದ ಫಸ್ಟ್ ಪೋಲರೈಡ್ ವಿಚ್ ಇಸ್ I/2. ಯಾಕಂದರೆ ಅದು ಎನಿ ಪೋಲರೈಸ್ ಏನು ಮಾಡುತ್ತೆ, ಅನ್ಪೋಲರೈಸ್ಡ್ ಲೈಟ್ನ ಇಂಟೆನ್ಸಿಟಿನ ಆಫ್ ಮಾಡುತ್ತೆ. ಸೊ ಔಟ್ಪುಟ್ ಆಫ್ ದ ಫಸ್ಟ್ ಪೋಲರೈಡ್ ಈಸ್ ಗೋಯಿಂಗ್ ಟು ಎಲ್ಲಿಗೆ, ಸೆಕೆಂಡ್ ಪೋಲರೈಡ್. ಸೊ ಈ ಸೆಕೆಂಡ್ ಪೋಲರೈಡ್ ಏನು ಮಾಡುತ್ತೆ, ಸೆಕೆಂಡ್ ಪೋಲರೈಡ್ ಮಾಲ್ಯೂಸ್ ಲಾನ ಫಾಲೋ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಇದನ್ನು ಬರೆದಿರೋದು ಮಾಲ್ಯೂಸ್ ಫಾರ್ಮುಲಾಸ್, ರೈಟ್? ಯಾಕೆ, ಸೊ ಮಾಲ್ಯೂಸ್ ಫಾರ್ಮುಲಾ ಇಸ್ ಅಪ್ಲಿಕಬಲ್ ಫಾರ್ polarized light, right? So I0 is I/2. So ಹಾಗಾದರೆ cos ಸ್ಕ್ವೇರ್ ಫೈ. ಸೊ I ಕ್ಯಾನ್ಸಲ್, 2 1s 2 2s, cos ಸ್ಕ್ವೇರ್ ಫೈ ಏನು ಬರುತ್ತೆ, cos ಸ್ಕ್ವೇರ್ ಫೈ ಇಸ್ 1/2. ಹಾಗಾದರೆ cos ಫೈ ಏನು ಬರುತ್ತೆ, cos ಸ್ಕ್ವೇರ್ ಫೈ ಇಸ್ 1/2 ಆದರೆ cos ಫೈ ಇಸ್, ರೈಟ್? cos ಸ್ಕ್ವೇರ್ ಫೈ ಇಸ್ 1/2 ಆದರೆ cos ಫೈ ಇಸ್ ಗೋಯಿಂಗ್ ಟು ಬಿ 1/√2. cos ಫೈ 1/√2 ಆದರೆ ಫೈ ಏನಿರುತ್ತೆ, 45 ಡಿಗ್ರಿ, ರೈಟ್? ಸೊ 45 ಡಿಗ್ರಿ ಈಸ್ ದ ಆನ್ಸರ್, ರೈಟ್? 45 ಡಿಗ್ರಿ ವಿಲ್ ಬಿ ದ ರೈಟ್ ಆನ್ಸರ್. ಕ್ಲಿಯರ್? ಸೊ ಗೈಸ್ ಅಬ್ಸರ್ವ್ ಮಾಡಿ, an unpolarized light I pass through two polarides kept after one another, right? Planes parallel to each other, but their pass axes are not along the same direction. ಓಕೆ, ಅದು ನೀವು ಅರ್ಥ ಮಾಡ್ಕೋಬೇಕು. ಸೊ ಈ ಕ್ವಶನ್ ನೋಡಿ, ಓಕೆ, 3 ಪೋಲರಾಯ್ಡ್ ಶೀಟ್ಸ್. ಓಕೆ, ಪೋಲರಾಯ್ಡ್ಸ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತಲ್ವಾ, ರೈಟ್? ನಾವು ಡಿಸ್ಕಸ್ ಮಾಡಿದ್ದೀವಿ,
ರೈಟ್. ಸೊ ಪೋಲರಾಯ್ಡ್ ಶೀಟನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಓಕೆ, ಕಾರಲ್ಲಿ ಯೂಸ್ ಮಾಡ್ತೀವಿ, ತುಂಬ ಲೈಟ್ ಬರ್ತಾ ಇದೆ ಅಂದರೆ, ರೈಟ್. ಸೊ ಪೋಲರಾಯ್ಡ್ ಶೀಟ್ ಬೇಸಿಕಲಿ ನೀವು ಹೊರಗಡೆ ನೋಡಿದರೆ ತುಂಬ ಬ್ರೈಟ್ನೆಸ್ ಇರುತ್ತೆ, ರೈಟ್. ಸೊ ಆ ಗ್ಲಾಸಿಂದ ನೀವು ಈ ಕಡೆ ಕೂತಾಗ ಏನಾಗುತ್ತೆ? ಸೊ ಬ್ರೈಟ್ನೆಸ್ ರೆಡ್ಯೂಸ್ ಆಗಿರುತ್ತೆ. ಯಾಕೆ? ಬೇಸಿಕಲಿ ನಾವು ಪೋಲರಾಯ್ಡ್ ಶೀಟನ್ನು ಯೂಸ್ ಮಾಡಿರ್ತೀವಿ. ಸೊ ಈ ಪೋಲರಾಯ್ಡ್ ಶೀಟ್ ಏನು ಮಾಡುತ್ತೆ? ಇಂಟೆನ್ಸಿಟಿ ಆಫ್ ಲೈಟನ್ನು ರೆಡ್ಯೂಸ್ ಮಾಡುತ್ತೆ, ರೈಟ್. ಸೊ ನೀವು ಇಂಟೆನ್ಸಿಟಿ ಆಫ್ ಲೈಟನ್ನು ಬ್ಲ್ಯಾಕ್ ಮಾಡಬೇಕಂದ್ರೆ ಏನು ಮಾಡಬೇಕು? ಸೊ ನಿಮ್ಮ ಸೆಕೆಂಡ್ ಪೋಲರಾಯ್ಡ್, ಎನಿವೇ ಫಸ್ಟು ಪೋಲರಾಯ್ಡ್ನ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ? ಸೊ ಎನಿ ಲೈಟ್ ಇಂಟೆನ್ಸಿಟಿ ಆಫ್ ಆಗುತ್ತೆ, ರೈಟ್. ಇವಾಗ ಇನ್ನೊಂದು ಪೋಲರಾಯ್ಡ್ನ ನಾನು ಪ್ಲೇಸ್ ಮಾಡಿದ್ರೆ ಇಂಟೆನ್ಸಿಟಿ ರಿಡಕ್ಷನ್ ವಿಲ್ ಬಿ ಅಕಾರ್ಡಿಂಗ್ ಟು ಮೋಲುಸ್ ಲಾ, ರೈಟ್. ಸೊ ಇಲ್ಲಿ ಈ ಮೋಲುಸ್ ಲಾದಲ್ಲಿ ಏನು ಬರುತ್ತೆ? ಇದರ ಪಾಸ್ ಆಕ್ಸಿಸ್ ಮತ್ತು ಇದರ ಪಾಸ್ ಆಕ್ಸಿಸ್ ಈ ಎರಡು ನಡುವೆ ಏನು ಆ್ಯಂಗಲ್ ಇದೆ, ರೈಟ್. ಸೊ ಇವಾಗ ನಾನು ಇದರ ಪಾಸ್ ಆಕ್ಸಿಸ್ ಮತ್ತು ಇದರ ಪಾಸ್ ಆಕ್ಸಿಸ್ ಈ ಎರಡನ್ನೂ ಪರ್ಪೆಂಡಿಕ್ಯುಲರ್ ಆಗಿಟ್ಟರೆ ಕಾಸ್ ಸ್ಕ್ವೇರ್ ಫೈ ಅಲ್ವಾ? ಐ ಈಕ್ವಲ್ ಟು ಐ ನಾಟ್ ಕಾಸ್ ಸ್ಕ್ವೇರ್ ಫೈ. ಕಾಸ್ 90 ಅಂದರೆ 0. ಸೊ ಕಾಸ್ 90 0, ಕಾಸ್ ಸ್ಕ್ವೇರ್ 90 ಈಸ್ ಆಲ್ಸೋ 0, ರೈಟ್. ಹಾಗಾದರೆ ಎರಡು ಪೋಲರಾಯ್ಡ್ಸ್ನ ನಾವು ಪರ್ಪೆಂಡಿಕ್ಯುಲರ್ಲಿ ಪ್ಲೇಸ್ ಮಾಡಿದ್ರೆ ಲೈಟ್ ಬರೋದೇ ಇಲ್ಲ. ಇಟ್ಸ್ ಲೈಕ್ ಕ್ಲೋಸಿಂಗ್ ದ ಡೋರ್. ಓಕೆ, ಸೊ ಅಷ್ಟು ಯೂಸ್ಫುಲ್ ಇರುತ್ತೆ ಆಪ್ಟಿಕಲಿ ಪೋಲರಾಯ್ಡ್ ಶೀಟ್ಸು. ಸೊ ಈ 3 ಪೋಲರಾಯ್ಡ್ ಶೀಟ್ಸನ್ನು ನಾವೇನು ಮಾಡ್ತಿದ್ದೀವಿ? ಆರ್ ಪ್ಲೇಸ್ಡ್ ಕೋಆಕ್ಸಿಯಲಿ ಆ್ಯಸ್ ಇಂಡಿಕೇಟೆಡ್ ಇನ್ ದ ಡಯಾಗ್ರಾಮ್. ಇದೇನದು? ಪೋಲರಾಯ್ಡ್ ಶೀಟ್ 1, 2, ರೈಟ್, 3. ಇದರ ಪಾಸ್ ಆಕ್ಸಿಸ್ ಮೆನ್ಷನ್ ಆಗಿದೆ. ಸೊ ಇದರ ಪಾಸ್ ಆಕ್ಸಿಸ್ PA2 ಏನಿದೆ? 30 ಡಿಗ್ರಿ ಆ್ಯಂಗಲ್ ವಿತ್ ದ ಫಸ್ಟ್ ಒನ್. ಸೊ ಇದೇನಿದೆ? ಪಾಸ್ ಆಕ್ಸಿಸ್ 3 30 ಡಿಗ್ರಿ ಸೆಕೆಂಡ್ ಒನ್, 90 ಡಿಗ್ರಿ ಥರ್ಡ್ ಒನ್, ವಿತ್ ಯಾರು? ವಿತ್ ಫಸ್ಟ್ ಒನ್. ಕಂಪೇರ್ಡ್ ಟು ಸೆಕೆಂಡ್ ಒನ್ ಏನು ಬರುತ್ತೆ? 60 ಡಿಗ್ರಿ ಬರುತ್ತೆ. ಇದು ಕ್ಲಿಯರ್ ಇರಲಿ. ಸೊ ಯಾಕಂದರೆ ನಾನು ಆ 60 ಡಿಗ್ರಿ ಯೂಸ್ ಮಾಡ್ತೀನಿ. ಸೊ ಕಂಪೇರ್ಡ್ ಟು ಫಸ್ಟ್ ಒನ್ 30 ಡಿಗ್ರಿ, ಕಂಪೇರ್ಡ್ ಟು ಫಸ್ಟ್ ಒನ್ 90 ಡಿಗ್ರಿ, ರೈಟ್. ಸೊ ಈ ಥರ ಕೊಟ್ಟಿದ್ದಾರೆ. ಪಾಸ್ ಆಕ್ಸಿಸ್ ಆಫ್ ಶೀಟ್ 1. ಇಫ್ ಐ ನಾಟ್ ಇಸ್ ದ ಇಂಟೆನ್ಸಿಟಿ ಆಫ್ ಅನ್ಪೋಲರೈಸ್ಡ್ ಲೈಟ್ ಎಂಟರಿಂಗ್ ಶೀಟ್ 1, ರೈಟ್. ಅನ್ಪೋಲರೈಸ್ಡ್ ಲೈಟ್ ಅಂದರೆ ಎಲ್ಲ ಡೈರೆಕ್ಷನಲ್ಲೂ ಇರುತ್ತೆ, ರೈಟ್. ಅನ್ಪೋಲರೈಸ್ಡ್ ಲೈಟ್ ಅಂದರೆ ಸೊ ದಿಸ್ ಈಸ್ ಯುವರ್ ಆಲ್ ದ ಡೈರೆಕ್ಷನಲ್ಲಿ ಏನಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಷನ್ಸ್ ಇರುತ್ತೆ. ವೆನ್ ಯು ಸೆಂಡ್ ಇಟ್ ಥ್ರೂ ಪೋಲರಾಯ್ಡ್ ಶೀಟ್, ರೈಟ್, ನಾವು ಪೋಲರಾಯ್ಡ್ ಶೀಟಿಗೆ ಕಳಿಸಿದಾಗ, ರೈಟ್, ವೈಬ್ರೇಷನ್ ಏನಾಗುತ್ತೆ? ಸ್ಟ್ರಿಕ್ಟ್ಲಿ ಪರ್ಟಿಕ್ಯುಲರ್ ಟು ಒನ್ ಪ್ಲೇನ್ ಆಗುತ್ತೆ, ರೈಟ್. ಇದು ನಿಮ್ಮ ಪೋಲರೈಸ್ಡ್ ಲೈಟ್. ಸೊ ಇವಾಗ ನೀವು ಅನ್ಪೋಲರೈಸ್ಡ್ ಲೈಟನ್ನು ಪೋಲರಾಯ್ಡ್ 1ಗೆ ಕಳಿಸಿದ್ರೆ ಏನಾಗುತ್ತೆ? ನಾನು ಆಲ್ರೆಡಿ ಹೇಳಿದ್ದೀನಿ, ಎನಿ ಅನ್ಪೋಲರೈಸ್ಡ್ ಲೈಟ್, ರೈಟ್, ಆವ್ರೇಜ್ ಮಾಡುತ್ತೆ, ವಿಚ್ ಇಸ್ I0/2, ರೈಟ್. ಸೊ I0/2 ಆಗುತ್ತೆ. ಎನಿ ಅನ್ಪೋಲರೈಸ್ಡ್ ಲೈಟನ್ನು ನೀವು ಕಳಿಸಿದ್ರೆ ಆ ಪೋಲರಾಯ್ಡ್ ಶೀಟು I0/2ನ ಮಾಡುತ್ತೆ. ಓಕೆ, I0/2, ರೈಟ್. ಸೊ ಇದರಿಂದ ಹೊರಗಡೆ ಬರೋದೇನಿದೆ, ರೈಟ್. ಸೊ ಇದರಿಂದ ಹೊರಗಡೆ ಬರೋದೇನಿದೆ ಅಂದರೆ I0/2, ರೈಟ್, ನಿಮ್ಮ ಇನ್ಪುಟ್ ಟೈಮ್ಸ್ ಕಾಸ್ ಸ್ಕ್ವೇರ್ 5, ಕಾಸ್ ಸ್ಕ್ವೇರ್ 30, ರೈಟ್. ಸೊ I0 ಕಾಸ್ ಸ್ಕ್ವೇರ್ 30, ಕಾಸ್ ಸ್ಕ್ವೇರ್ 30 ಅಂದರೆ ಸರ್ ಕಾಸ್ ಸ್ಕ್ವೇರ್ 30 ಈಸ್ √3/2, ಕಾಸ್ 30 ಈಸ್ √3/2, ಕಾಸ್ ಸ್ಕ್ವೇರ್ 30 ಈಸ್ 3/4, ರೈಟ್. ಸೊ ಗೈಸ್ ಬಿ ಕ್ಲಿಯರ್, ನಾನೇನು ಹೇಳ್ತಾ ಇದ್ದೀನಿ ಇಂದ ಅಬ್ಸರ್ವ್ ಮಾಡಿ. ಸೊ ಪೋಲರೈಸ್ಡ್ ಲೈಟನ್ನು ಪೋಲರಾಯ್ಡಿಗೆ ಕಳಿಸಿದ್ರೆ ಅದು ಮೋಲುಸ್ ಲಾನ ಫಾಲೋ ಮಾಡುತ್ತೆ. ಅನ್ಪೋಲರೈಸ್ಡ್ ಲೈಟನ್ನು ನೀವು ಪೋಲರಾಯ್ಡಿಗೆ ಕಳಿಸಿದ್ರೆ ಅದು ಜಸ್ಟ್ ಹಾಫ್ ಆಫ್ ದ ಇಂಟೆನ್ಸಿಟಿನ ರೆಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಬರ್ತಾ ಇರೋ ಔಟ್ಪುಟ್ ಏನು? I0/2, ಯಾಕಂದರೆ ನಾವು ಕಳಿಸಿರೋದು ಅನ್ಪೋಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ I0 ಆಫ್ ಆಯಿತಾ. ಸೊ ಇದನ್ನು ನಾವು ಇನ್ಪುಟ್ ಮಾಡಿದ್ವಾ, ರೈಟ್. ಇವಾಗ ಏನಾಗುತ್ತೆ? ಮೋಲುಸ್ ಲಾ ಫಾಲೋ ಆಗುತ್ತೆ. I0/2 ಅಂದರೆ ಇನ್ಪುಟ್ ಟೈಮ್ಸ್ ಕಾಸ್ ಸ್ಕ್ವೇರ್ ಪಾಸ್ ಆಕ್ಸಿಸ್ ಆ್ಯಂಗಲ್, ಕಾಸ್ ಸ್ಕ್ವೇರ್ 30, ಕಾಸ್ 30 ಅಂದರೆ √3/2. ಸೊ √3/2 ಸ್ಕ್ವೇರ್ ಅಂದರೆ 3/4. ಸೊ ಇಲ್ಲಿಂದ ಬರೋದೇನಾಗತ್ತೆ? ಹಾಗಾದರೆ 3/4 I0 ಟೈಮ್ಸ್ ಆಫ್ ಅಂದರೆ 3I0/8 ಅಲ್ವಾ, ಕರೆಕ್ಟ್. ಇವಾಗ ನಮಗಿಲ್ಲೇನು ಬಂದಿದೆ? 3I0/8 ಬಂದಿದೆ. ಸೊ ಇದು ಏನು ಹೇಳಿ? ಇನ್ಪುಟ್ ಫಾರ್ ಥರ್ಡ್ ಒನ್. ಓಕೆ, ಸೊ 3I0/8 ಬಂತಲ್ವಾ. ಸೊ ಈ 3I0/8 ಅನ್ನು ಬರ್ಕೊತಾ ಇದ್ದೀನಿ, ಯಾಕಂದರೆ ದಿಸ್ ಈಸ್ ಇನ್ಪುಟ್,
ರೈಟ್. ಸೊ ಕಾಸ್ ಸ್ಕ್ವೇರ್ ಆಫ್ ನಾವು ನನಗೆ ವಿತ್ ಕಂಪ್ಯಾರಿಸನ್ ಟು ಫಸ್ಟ್ ಒನ್ ಬೇಕಿಲ್ಲ, ವಿತ್ ಕಂಪ್ಯಾರಿಸನ್ ಟು ದಿಸ್ ಒನ್ ಇದರ ಆ್ಯಂಗಲ್ ಏನು 60 ಡಿಗ್ರಿ, ಕಾಸ್ ಸ್ಕ್ವೇರ್ 60 ಡಿಗ್ರಿ, ರೈಟ್. ಕಾಸ್ ಸ್ಕ್ವೇರ್ 60 ಡಿಗ್ರಿ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಕಾಸ್ 60 ಇಸ್ 1/2, ಕಾಸ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ 60 ಅಂದರೆ 1/2, ಸ್ಕ್ವೇರ್ ಇಸ್ 1/4, ರೈಟ್. ಸೊ 3I0 ಟೈಮ್ಸ್ 1/4 ಅಂದರೆ 3I0/8 ಟೈಮ್ಸ್ 1/4 ಅಂದರೆ ಗೈಸ್ ಅಬ್ಸರ್ವ್ ಮಾಡಿ, 8 4s are 32, 3I0/32 ಕರೆಕ್ಟ್ ಆನ್ಸರ್ ಇಲ್ಲಿ. ಸೊ 3I0/32 ಆಪ್ಷನ್ ಬಿ ವಿಲ್ ಬಿ ಕರೆಕ್ಟ್. ಓಕೆ, ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. ಕ್ಲಿಯರ್ ಇದೆ ಅಲ್ವಾ? ಏನೂ ಕಷ್ಟ ಇಲ್ಲ, ರೈಟ್. ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಒಂದೇ ನೆನ್ಪಿಟ್ಕೋಬೇಕಿರೋದು, ಕಳಿಸ್ತಾ ಇರೋ ಲೈಟು ಪೋಲರೈಸ್ಡ್ ಅನ್ಪೋಲರೈಸ್ಡ್. ಸೊ ಅನ್ಪೋಲರೈಸ್ಡ್ ಆದರೆ ಎನಿ ಪೋಲರೈಡ್ ಆಫ್, ಪೋಲರೈಸ್ಡ್ ಆದರೆ ಇದರ ಆ್ಯಂಗಲ್ನು ಮ್ಯಾಟ್ರ್ ಆಗುತ್ತೆ ಅಕಾರ್ಡಿಂಗ್ ಟು ಮಾಲುಸ್ ಲಾ, ರೈಟ್. ದಟ್ಸ್ ಇಟ್. ಪ್ರೀವಿಯಸ್ ಒನ್ ವಿತ್ ರೆಸ್ಪೆಕ್ಟ್ ಟು ಪ್ರೀವಿಯಸ್ ಒನ್ ಅದರ ಪಾಸ್ ಆಕ್ಸಸ್ ಏನು ಆ್ಯಂಗಲಲ್ಲಿದೆ ನೋಡ್ಕೋಬೇಕು. ದಟ್ಸ್ ಇಟ್. ಓಕೆ, ಕ್ಲಿಯರ್ ಗೈಸ್? ದಟ್ಸ್ ಇಟ್. ಸೊ ಬೇಸಿಕಲಿ ನಾವು ವೇವ್ ಆಪ್ಟಿಕ್ಸಲ್ಲಿ ನಿಮಗೆ ರಿಫ್ರ್ಯಾಕ್ಷನ್ನು ಮತ್ತು ರಿಫ್ಲೆಕ್ಷನ್ ರಿಲೇಟೆಡ್ ಕ್ವಶನ್ಸ್ ಬರಲ್ಲ, ರೈಟ್. ಸೊ 90% ಆಫ್ ದ ಟೈಮ್ ಬರಲ್ಲ, ರೈಟ್. ಯಾಕಂದರೆ ನಾವು ರಿಫ್ರ್ಯಾಕ್ಷನ್ ಮತ್ತು ರಿಫ್ಲೆಕ್ಷನನ್ನು ರೇ ಆಪ್ಟಿಕ್ಸಲ್ಲಿ ಕವರ್ ಮಾಡ್ತೀವಿ. ಸೊ ವೇವ್ ಆಪ್ಟಿಕ್ಸಲ್ಲಿ ಮೇಜರ್, ರೈಟ್. ಸೊ ಫೋಕಸ್ ಏನಿರುತ್ತೆ, ಇಂಟರ್ಫರೆನ್ಸ್ ಇರುತ್ತೆ, ರೈಟ್. ಸೊ ಇಂಟರ್ಫರೆನ್ಸ್ ಅಂದರೆ ಏನು? ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಡಿಫ್ರಾಕ್ಷನ್, ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್, ರೈಟ್. ಸೊ ಆ್ಯಂಡ್ ಪೋಲರೈಸೇಷನ್, ಇಷ್ಟೇ ನೀವು ಕಲಿಬೇಕಾಗಿರೋದು. ಸೊ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂದರೆ ಸರ್ ಇಂಟರ್ಫಿಯರಿಂಗ್ ಲೈಟ್, ರೈಟ್. ಸೊ ಬೇಸಿಕಲಿ ನಾವು 2 ಲೈಟ್ ವೇವ್ಸನ್ನು ಇಂಟರ್ಫಿಯರ್ ಮಾಡ್ತೀವಿ, ರೈಟ್. ಸೊ ಈ ಲೈಟ್ ವೇವು ಯಾವ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡುತ್ತೆ? ಸೊ ಈಕ್ವಲ್ ಬ್ರೈಟ್ ಡಾರ್ಕ್ ಫ್ರಿಂಜ್ ಬರುತ್ತೆ. ವೆನ್ ಇಟ್ ಕಮ್ಸ್ ಟು ಡಿಫ್ರಾಕ್ಷನ್, ಸೊ ಡಿಫ್ರಾಕ್ಷನ್ ಅನ್ನೋದು ಬೆಂಡಿಂಗ್ ಆಫ್ ಲೈಟ್ ಅರೌಂಡ್ ದ ಎಡ್ಜಸ್ ಆಫ್ ಅನ್ ಅಬ್ಸ್ಟೆಕಲ್, ರೈಟ್. ಸೊ ಇಲ್ಲಿ ಅನ್ಈಕ್ವಲ್ ಡಾರ್ಕ್ ಬ್ರೈಟ್ ವಿತ್ ರೆಡ್ಯೂಸಿಂಗ್ ಇಂಟೆನ್ಸಿಟಿ ಬರುತ್ತೆ, ರೈಟ್. ಸೊ ಅಂಡ್ ಪೋಲರೈಸೇಷನಲ್ಲಿ ಸೊ ಎಲೆಕ್ಟ್ರಿಕ್ ಫೀಲ್ಡ್ ವೈಬ್ರೇಷನ್ ರ್ಯಾಂಡಮ್ ಡೈರೆಕ್ಷನಲ್ಲಿ ಇರುತ್ತಲ್ವಾ. ಸೊ ಅದನ್ನೇನು ಮಾಡುತ್ತೆ, ಪೋಲರೈಡು ಕನ್ಫೈನ್ ಟು ಪರ್ಟಿಕ್ಯುಲರ್ ಪ್ಲೇನ್ ಮಾಡುತ್ತೆ. ಸೊ ಇನ್ನೂ ಒಂದು ಪೋಲರೈಡ್ ಟ್ರೈನ್ ಮಾಡುತ್ತೆ, ಇನ್ನೂ ಇಂಟೆನ್ಸಿಟಿನ ರೆಡ್ಯೂಸ್ ಮಾಡುತ್ತೆ, ಬಟ್ ಅಕಾರ್ಡಿಂಗ್ ಟು ಮಾಲುಸ್ ಲಾ, ರೈಟ್. ಸೊ ದ್ಯಾಟ್ಸ್ ಇಟ್ ಎವ್ರಿ ಒನ್. ಸೊ ವೇವ್ ಆಪ್ಟಿಕ್ಸ್ ಅನ್ನೋದು ತುಂಬ ಸಿಂಪಲ್ ಚಾಪ್ಟರು, ನೀವೇ ನೋಡಿದ್ದೀರಾ. ಸೊ ಕ್ವಶನ್ಸ್ ಕೂಡ ತುಂಬ ಸಿಂಪಲ್ ಇರುತ್ತೆ, ಬಟ್ ನೀವು ರ್ಯಾಂಡಮಾಗಿ ಸಾಲ್ವ್ ಮಾಡೋಕ್ಕಾಗಲ್ಲ, ರೈಟ್. ರ್ಯಾಂಡಮಾಗಿ ಸಾಲ್ವ್ ಮಾಡೋದಂದ್ರೇನು, ರೈಟ್. ಎನಿಬಡಿ ಹೂ ಹ್ಯಾಸ್ ಸ್ಟಡಿಡ್ ಅಂದರೆ 10th ತನಕ ಓದಿರ್ತಾರಲ್ವಾ. ಸೊ 10ನೇ ಕ್ಲಾಸ್ ತನಕ ಓದಿರೋರಿಗೆ ನೀವು ಯಾವುದೇ ಒಂದು ಕೊಡಿ, ಅಂದರೆ ಪ್ರಾಬ್ಲಮ್ ಡಿವಿಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ರೈಟ್. ಸೊ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್, ರೈಟ್. ಗೊತ್ತಿಲ್ಲ ಅಂದರೆ ಅವ್ರ ದುರಾದೃಷ್ಟ, ಬಟ್ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅಲ್ವಾ. ಯಾಕಂದರೆ ಯೂನಿಫಾರ್ಮ್ಲಿ ನಾವೆಲ್ಲ ನಂಬರ್ಸು, ರೈಟ್, ಆಪ್ರೇಷನ್ಸು ಕಲ್ತಿರ್ತೀವಿ. ಜಸ್ಟ್ ಲೈಕ್ ದಟ್ ನಿಮ್ಮ PU ಇಸ್ ಡಿಫ್ರೆಂಟ್. ನಾನು ಆಲ್ರೆಡಿ ಯಾವಾಗಲೂ ಹೇಳ್ತಿರ್ತೀನಿ. ಸೊ ಸ್ವಲ್ಪ ಸ್ಲೈಟೆಸ್ಟ್ ಅಪ್ಗ್ರೇಡೆಡ್ ವರ್ಷನು. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ನೀವು ಆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಸಾಲ್ವ್ ಮಾಡೋದಿರಲಿ. ಅಯಾನಿಕ್ ಬಾಂಡ್, ರೈಟ್. ಅಯಾನಿಕ್ ಬಾಂಡ್ ಅಂದರೆ ನಿಮಗೆ ಗೊತ್ತಿರಬೇಕು. ಸೊ ಕ್ವಶನನ್ನು ಕಾಂಪ್ರೆಂಡ್ ಮಾಡಬೇಕಂದ್ರೆ ಫಸ್ಟ್ ನಾಲೆಡ್ಜ್ ಇರಬೇಕು, ರೈಟ್. ಸೊ ದಿಸ್ ಈಸ್ ಯುವರ್ KCT ಕ್ವಶನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮತ್ತಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಿಮ್ಮ ಸಾಧನೆಯೇ ನಮ್ಮ ಗೆಲುವು. ಸೊ ನೀವೇನು ಅಚೀವ್ ಮಾಡ್ತೀರಾ ಬೈ ವಾಚಿಂಗ್ ಪರೀಕ್ಷೆ ವಿಡಿಯೋಸ್ ವಿಲ್ ಬಿ ಅವರ್ ಪ್ರೈಡ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್. ಟಾಟಾ, ಬಾಯ್.